ವೇದದ ಅಪೌರುಷೇಯತ್ವ ಅತ್ಯಂತ ಕಷ್ಟದ ವಿಷಯ. ಅದನ್ನು ಆಚಾರ್ಯರು ತಿಳಿಸಿದಂತೆ ಸುಗಮವಾಗಿ ಎಲ್ರಿಗೂ ಅರ್ಥ ಮಾಡಿಸುವಂತೆ ಸಂವಾದ ನಡೆಸಿಕೊಟ್ಟಿದ್ದಾರೆ ಹರೀಶ್ ಅವರು ಮತ್ತು ಹರೀಶ್ ಅವರು. ಅವರಿಗೆ ಸತ್ಯಜ್ಞಾನ ಸ್ವಾಮಿಗಳ ಮತ್ತು ಆಚಾರ್ಯರ ಬಾಳಗಾರು ಆಚಾರ್ಯರ ಜಾರಿಹಾಳ ಆಚಾರ್ಯರ ಅನುಗ್ರಹವಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಮುಂದೆ ಆಚಾರ್ಯರು ಗುರುವೈಭವದ ಪ್ರವಚನವನ್ನು ನಡೆಸಿಕೊಡಬೇಕು ಎಂದು ಪ್ರಾರ್ಥಿಸುತ್ತಿದ್ದೇನೆ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ವೇದಶಾಸ್ತ್ರಪುರಾಣಾದಿ ಮರ್ಮಸದ್ಧರ್ಮಬೋಧಕಾನ್ ಬಾಳಗಾರು ಗುರೂನ್ ವಂದೇ ಗುರುಭಕ್ತೈವ ಸಾಧಕಾನ್. ವೇದಶಾಸ್ತ್ರಪುರಾಣಾರ್ಥರಸಪೀಯೂಷವರ್ಷಕಾನ್ ಶಿಷ್ಯವಾತ್ಸಲ್ಯಭರಿತಾನ್ ಜಾಲಿಹಾಳ ಗುರೂನ್ ಭಜೆ. ವೇದಶಾಸ್ತ್ರಪುರಾಣಾಬ್ಧಿವಿಕ್ರೀಡನ ವಿಶಾರದಾನ್ ಶ್ರೀಸತ್ಯಧ್ಯಾನತೀರ್ಥಾಖ್ಯಾನ್ ಉಪತಿಷ್ಠೆ ಗುರೂನ್ ಮಮ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀವಿಷ್ಣೋರ್ನೌಮಿ ಪಾದಾಬ್ಜಮಂದಿರಂ ನಖಚಂದಿರಂ ಏಣಂತಿ ಯತ್ರ ಮಣಯಃ ಗೀರ್ವಾಣಮುಕುಟಾಲಯಾಃ. ಹಯಗ್ರೀವಮಹಂ ವಂದೇ ಸಮಗ್ರಗುಣವಿಗ್ರಹಂ ವಿದ್ಯಾಮೃತಾರ್ಣವೇ ಯಸ್ಯ ಸ್ಮರಣಂ ತರಣೀಯತೆ. ನದೇವತೋಷಣಂ ವೃಥಾ. ದೇವರ ಸೇವೆ ಮಾಡಿದ್ದು ಎಂದೂ ವ್ಯರ್ಥ ಆಗೋದಿಲ್ಲ ಅಂತ ಶಾಸ್ತ್ರದ ಉದ್ಗಾರ. ನಮಗೇನು ಅನ್ನಿಸ್ತದೆ? ಇಷ್ಟು ಸೇವೆ ಮಾಡಿದ್ವಿ, ವ್ರತ ಮಾಡಿದ್ವಿ, ಆದರೆ ಇನ್ನೂ ಫಲ ಬರಲೇ ಇಲ್ಲ. ಹಂಗನ್ಬೇಡ್ರಿ. ದೇವರು ಫಲ ಕೊಟ್ಟೇ ಕೊಡ್ತಾನೆ. ಕೆಲವೊಮ್ಮೆ ಕಾಲ ವಿಳಂಬ ಆಗಬಹುದು, ಆದರೆ ಫಲ ಮಾತ್ರ ಭಗವಂತ ಅನುಗ್ರಹ ಮಾಡೇ ತೀರ್ತಾನೆ. ಈ ವಿಶ್ವಾಸದಿಂದ ಸೇವಾವನ್ನು ಮಾಡಿರಿ. ಹಾಗೆ ಎಂಥ ಸೇವೆ ಆ ದಂಪತಿಗಳು ಮಾಡಿದ್ದು ಅಂತಂತಂದರೆ ಫಲಾನುಮೇಯ ಅಂತಂತಾರೆ. ಕೆಲವೊಂದು ವಿಷಯ ರಿಸಲ್ಟ್ ನೋಡಿಬಿಟ್ಟು ಅವ್ರ ಎಫರ್ಟ್ ಏನು ಅಂತ ಅನ್ನೋದನ್ನು ತಿಳ್ಕೋಬೇಕು ಅಂತ. ಹಾಗೆ ಇಲ್ಲಿ ರಿಸಲ್ಟ್, ಫಲಿತಾಂಶ ಪಡೆದಿರ್ತಕ್ಕಂತಹ ಮಗು ಮುಂದೆ 150ನೇ ವರ್ಷದ ಈ ಉತ್ಸವವನ್ನು ನಡೆಸ್ತಕ್ಕಂತಹ ಕ್ರಮದಿಂದ ಎಲ್ಲ ಸಾಧಕ ಪ್ರಪಂಚ ಧನ್ಯರಾಗುತ್ತೇವೆ ಅಂತ ಅನ್ನೋ ಆ ಒಂದು ವ್ಯಕ್ತಿತ್ವವನ್ನು ಪಡಿತಾ ಇದ್ದಾರೆ. ಅಂಥ ಮಹಾನುಭಾವರ ಅವತಾರಕ್ಕೆ ಅವರನ್ನು ಮಗುವನ್ನಾಗಿ ಪಡೆಯತಕ್ಕಂತಹ ಆ ದಂಪತಿಗಳ ಸೇವೆ ಯಾವ ಮಟ್ಟದಲ್ಲಿರಬೇಕು? ಸಾಮಾನ್ಯ ಹಾಗೆ ಹೀಗೆ ಜೀವನವನ್ನು ನಡೆಸ್ತಕ್ಕಂಥದ್ದಾಗಿದ್ದರೆ ಆ ತರಹದ ಸಂತಾನವನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತಿತ್ತ? 108 ಸಲ ತಾತ್ಪರ್ಯ ನಿರ್ಣಯದ ಪಾರಾಯಣ, ಸಂಪೂರ್ಣ ತಾತ್ಪರ್ಯ ನಿರ್ಣಯವನ್ನೇ 5000 ಶ್ಲೋಕ ಜನ್ಮದಲ್ಲಿ 1 ಸಲ ಅದನ್ನು ಪಾರಾಯಣ ಮಾಡೋದೇನೆ ದುಸ್ಸಾಧ್ಯ. ಕರುಣಾಳುಗಳು ರಾಯರು ಅದಕ್ಕೇನೆ ಭಾವಸಂಗ್ರಹ ಅಂತ ಮಾಡಿಕೊಟ್ರು. ನಮಗೆ ಗೊತ್ತು, ನಿಮಗೆ ಪೂರ್ಣ ಅಷ್ಟು ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ, ಅದನ್ನೇ 32 ಶ್ಲೋಕದಲ್ಲಿ ಸಂಗ್ರಹ ಮಾಡಿಕೊಡ್ತೀವಿ ಅಂತ.
ಅಷ್ಟು ಕಷ್ಟ ಇದೆ ಅಂತ ಅನ್ನೋದು ಎಲ್ಲರೂ ಅರ್ಥ ಮಾಡಿಕೊಂಡಿರೋದು. ಅಂಥ ತಾತ್ಪರ್ಯ ನಿರ್ಣಯವನ್ನೇ 108 ಸಲ ಪಾರಾಯಣ ಮಾಡಬೇಕಾದರೆ ಎಂಥ ಒಂದು ಸಹನ, ಎಂಥ ಒಂದು ದೀಕ್ಷಾ. ಜಯಾಚಾರ್ಯರು ಆ ಒಂದು ವಿಶಿಷ್ಟ ಸೇವಾವನ್ನು ಮಾಡಿ, ಏನೋ ತಮ್ಮನೇಲಿ ಮಾಡಿಕೊಂಡ್ರು, ದೇವರಿಗೆ ಅರ್ಪಣೆ ಮಾಡಿದ್ರು ಅಂತ ಅಷ್ಟೇ ಅಲ್ಲ, ಚಿಕ್ಕೋಡಿಯಿಂದ ರಾಮಸೇತುವಿನ ತನಕ, ಹಂಪೆಗೆ, ತಿರುಪತಿಗೆ, ಕಂಚಿ, ಕುಂಭಕೋಣ, ಶ್ರೀರಂಗ, ಶ್ರೀಕೃಷ್ಣವರಾಹ, ಮನ್ನಾರಗುಡಿ, ಸತ್ಯಪ್ರಿಯರ ಹತ್ರ, ಮಾನಾಮಧುರೈ, ಇಷ್ಟೆಲ್ಲ ತೀರ್ಥಕ್ಷೇತ್ರಗಳಲ್ಲಿ ಬ್ರಾಹ್ಮಣರಿಗೆ ದಾನ ಧರ್ಮವನ್ನು ಮಾಡಿ ರಾಮಸೇತುವಿನಲ್ಲಿ 108ನೇ ಆ ಒಂದು ತಾತ್ಪರ್ಯ ನಿರ್ಣಯದ ಮಂಗಳೋತ್ಸವವನ್ನೇ ಅರ್ಪಣೆಯನ್ನು ಮಾಡಿ ಮನೆಗೆ ಹಿಂದೆ ತಿರುಗಿ ಇಬ್ಬರೂ ದಂಪತಿಗಳು ಇಂಥ ಒಂದು ತಪಸ್ಸನ್ನು ನಡೆಸಿ ಬರ್ತಿದ್ದಂತೆಯೇ ಹರಿಪ್ರಸಾದಾಮೃತ ಸಿಂಧುರಾಜ ಸಂಭೂತ ಚಂದ್ರಾಯಿತಮಾಯತಾಕ್ಷಿ ಜಯಾರ್ಯ ಹೃಚ್ಚಾತಕ ಮೇಘನಾದ ಅಥಾಧರದ್ದೌ ಹೃದಲಕ್ಷಣಂ ಸಾ. ಸ್ವಪ್ನ ನೋಡಿದರು, ಆಕಾಶದಿಂದ ಬೆಳಕು ಕೆಳಗೆ ಬಂತು, ಜಯಾಚಾರ್ಯರ ಒಳಗೆ ಪ್ರವೇಶ ಆಗಿ ಕೃಷ್ಣಾಬಾಯಿಯರಲ್ಲಿ ಆ ಬೆಳಕು ಸನ್ನಿಧಾನವನ್ನು ಇಟ್ಟಿರತಕ್ಕಂತಹ ಸ್ವಪ್ನ ಅದು ಸತ್ಯ ಆಗುವಂತೆಯೇ ಗರ್ಭಿಣಿಯಾಗಿರ್ತಕ್ಕಂತಹ ಅವರ ಆ ಒಂದು ಲಕ್ಷಣ ದೌರ್ಹೃದ ಲಕ್ಷಣಂ ಸಾ. ಏನೇನು ಅವರ ಬಯಕೆ, ಏನು ಅವರ ಒಂದು ಅಭಿಲಾಷೆ, ಅವರ ಒಂದು ಪ್ರವೃತ್ತಿ, ಅದೆಲ್ಲ ಮುಂದಿನ ಆ ಒಂದು ಮಹಾನುಭಾವರ ವ್ಯಕ್ತಿತ್ವದ ಒಂದು ಅಭಿವ್ಯಕ್ತಿ ಅಂತ ಕಾಣುವಂತೆ ಅಂತ ಚಿತ್ರಣವನ್ನು ತೋರಿಸ್ತಾ ಇದ್ದಾರೆ ಗುರುವೈಭವದಲ್ಲಿ ಜಾಲಿಹಾಳಾಚಾರ್ಯ. ಈಗಾಗಲೇ 5 ಸಲ ಅವರು ಗರ್ಭಿಣಿಯಾಗಿದ್ದರು, ಮಕ್ಕಳು ಹುಟ್ಟಿದ್ರು, 5 ಪುತ್ರಿಯರು ಹುಟ್ಟಿದ್ದಾರೆ ಕೃಷ್ಣಾಬಾಯಿಯವರಿಗೆ. ಈಗ 6ನೇ ಸಲ ಗರ್ಭಿಣಿಯಾದರು. ಮನಸ್ಸಲ್ಲಿ ಡೌಟ್ ಬರುತ್ತೋ ಇಲ್ಲ, ಏನಂತ 5 ಆಯಿತು, ಇನ್ನು 6ನೇದು ಸುತಸ್ಸುತಾವಾ ಭವಿತೇತಿ ಶಂಕಾ ಕಲಂಕಯೇಷಃ ಪ್ರತಿಗರ್ಭಮುತ್ಥಃ. ಪ್ರತಿಯೊಂದು ಗರ್ಭಧಾರಿಸಿದಾಗಲೂ ಗಂಡು ಹುಟ್ಟುತ್ತದೋ ಹೆಣ್ಣು ಹುಟ್ಟುತ್ತದೋ, ಸುತಃ ಸುತಾವಾ ಅನ್ನೋ ವಿಚಾರ ದಂಪತಿಗಳ ಮನಸ್ಸಿನಲ್ಲಿ ಬರ್ತಿತ್ತು, ಜಯಾಚಾರ್ಯರ ಮನಸ್ಸಿನಲ್ಲಿ ಬಂದಿತ್ತು. ಜಯಾರ್ಯ ಚಿತ್ತೇ. ಆದರೆ ಈ ಸಲ ಆ ಒಂದು ಗರ್ಭಿಣಿಯಾದ ಸಂದರ್ಭದಲ್ಲಿ ಅವರಿಗೆ ಆ ಶಂಕೆ ಬರಲೇ ಇಲ್ಲ. ಜಯಾಚಾರ್ಯರ ಚಿತ್ತದಲ್ಲಿ ಆ ಒಂದು ವಿಚಾರಕ್ಕೆ ಆಸ್ಪದ ಕಾಣಲಿಲ್ಲ. ಜಯಾರ್ಯ ಚಿತ್ತೇ ನಿರಕಾರ್ಯಪೂರ್ವ ವಿಲೋಕಿತೈ ಸಂಪ್ರತಿ ಗರ್ಭಚಿಹ್ನೈ. ಗರ್ಭಚಿಹ್ನೈ, ಈಗ ಗರ್ಭಿಣಿಯರಿದ್ದಾಗ ಅವರ ಲಕ್ಷಣ, ಅವರ ಧರ್ಮಪತ್ನಿಯರ ಲಕ್ಷಣ, ಅವರ ಒಂದು ಮಾತು, ಅವರ ಬಯಕೆ, ಅವರ ವಿಚಾರ, ಅದನ್ನು ಗಮನಿಸ್ತಾ ಇದ್ದರೆ ಇದು ಹಿಂದಿನ 5 ಸಲದ ಗರ್ಭಿಣಿಯಾಗಿರೋ ಲಕ್ಷಣ ಇಲ್ಲ. ಅಂದಮೇಲೆ ಈಗೇನು ಸಂಶಯಕ್ಕೆ ಕಾರಣ ಇಲ್ಲ, ದೇವರು ಎಂಥ ಫಲ ಕೊಡ್ತಾನೆ ಅನ್ನೋದು ಮನಸ್ಸಿನಲ್ಲಿ ಅನ್ನಿಸ್ತಿತ್ತಂತೆ. ಯಾರಿಗೆ? ಜಯಾಚಾರ್ಯರಿಗೆ. ಏನು ಲಕ್ಷಣ ಇತ್ತು ಅವ್ರದ್ದು? ತ್ಯಕ್ತಾನ್ನ ನೀರಾಪ್ಯತನು ಪ್ರಕಾಶ. ಸಕಾಲಕ್ಕೆ ಎಷ್ಟೋ ದಿವಸಗಳಲ್ಲಿ ಅನ್ನ ನೀರು ತಗೊಳ್ಳಿಕ್ಕೆ ಆಗದೇ ಇರುವಂಥ ಸನ್ನಿವೇಶದ ಮನೆಯ ಸಂದರ್ಭಗಳು ಬಂದ್ರೂ ಅತನು ಪ್ರಕಾಶ. ಏನು ತಿಂದಿಲ್ಲ ಅಂದರೆ ಮುಖ ಮಂಕಾಗಿರ್ತದೆ, ಹೌದು, ಯಾಕೋ ಲವಲವಿಕೆನೇ ಇಲ್ಲ ಅಂತ ಕಾಣಿಸ್ತಿರ್ತದೆ. ಆದರೆ ಅವ್ರು ಹಂಗೆ ಕಾಣಿಸ್ಲಿಲ್ಲ. ಅನ್ನ ನೀರು ಏನೂ ತಗೊಂಡಿಲ್ಲ, ಉಪವಾಸದಲ್ಲಿದ್ದರೂ ಕೂಡ ತ್ಯಕ್ತಾನ್ನ ನೀರಾಪಿ ಅತನು ಪ್ರಕಾಶ. ಅತನು ಪ್ರಕಾಶ, ಥಳ 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 ಹೊಳಿತಾ ಇದ್ದಾರೆ, ಬೆಳಗುತ್ತಾ ಇದ್ದಾರೆ.
ಅವರ ತೇಜಸ್ಸಿನಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಇದನ್ನು ನೋಡ್ತಾ ಇದ್ದಾರೆ ಜಯಾಚಾರ್ಯರು. ಇನ್ನು ಅದರ ಮೇಲೆ ಮೌನೋ ಸಮಾಲಂಬ್ಯ ವಿಚಿಂತಯಂತಿ. ಸಾಮಾನ್ಯವಾಗಿ ಮೊದಲಿಗೆ ಮೌನದಲ್ಲಿರ್ತಾರೆ ಸ್ತ್ರೀಯರು, ಆಮೇಲೆ ಅವ್ರದ್ದೇ ಮಾತು ಇವ್ರದ್ದು ಮೌನ ಆಗಿ ಹೋಗಿರ್ತದೆ ಮನೆಯೊಳಗೆ ಅಂತ ಲೋಕನ್ಯಾಯ ಹೌದಲ್ಲ. ಆದರೆ ಈ ಸಲ ಮೌನಂ ಸಮಾಲಂಬ್ಯ ವಿಚಿಂತಯಂತಿ, ಮೌನದಿಂದ ಇದ್ದಾರಂತೆ. ಯಾರು? ಕೃಷ್ಣಾಬಾಯಿಯವರು. ಹೆಚ್ಚು ಮಾತನಾಡಬೇಕು ಅಂತ ಅವ್ರಿಗೆ ಅನ್ನಿಸ್ತಿಲ್ಲ. ಆ ಕ್ರಮದಿಂದ ಅವರ ಒಂದು ಲಕ್ಷಣಗಳು. ಇನ್ನು ಅದರ ಮೇಲೆ ಜಯಾಚಾರ್ಯರು ಎಷ್ಟು ಪ್ರೀತಿ, ಎಂಥ ಅವರ ಒಂದು ತಮ್ಮ ಅಂತಃಕರಣ ಗರ್ಭಿಣಿ ಇದ್ದಾಳೆ ಅಂತ ಮನೆ ಕೆಲಸ ಎಲ್ಲ ತಾವೇ ಮಾಡ್ತಿದ್ರಂತೆ. ಏನು 5 ಆಯಿತು 6ನೇ ಸಲ ಈಗ ಕಷ್ಟ ಮೊದಲು ಮಾಡ್ತಾರೆ, 1ನೇ ಸಲಕ್ಕೋ 2ನೇ ಸಲಕ್ಕೋ. ಆಮೇಲೆ ಭಾಳ ಸಲ 3, 4, 5, 6 ಆಗ್ತಿದ್ದಾಗ ಯಾರಾದರೂ ಅಷ್ಟೊಂದು ಯಜಮಾನರು ಅಷ್ಟು ಮನಸ್ಸು ವಿಚಾರ ತೊಗೊಂಡಿರ್ತಾರ. ಆದರೆ ಇಲ್ಲಿ ಸರ್ವಾಣಿ ಕಾರ್ಯಾಣಿ ಅಕರೋತ್ ಸುಖೇನ, ಎಲ್ಲ ಕೆಲಸಗಳನ್ನೇ ಅವರೇ ನಿಂತು ನಡೆಸೋದಕ್ಕೆ ಹೋಗ್ತಿರೋದು. ಇವರು ಗರ್ಭಭಾರದಿಂದ ತಾವು ಬರೋದ್ರೊಳಗೆ ಆಗಲೇ ಅಷ್ಟೊತ್ತಿಗೆ ಅವ್ರು ಮಾಡೋದನ್ನು ನೋಡ್ತಿದ್ದಾಗ ದೃಷ್ಟ್ವಾ ಸ್ಥಿತೋ ಕರ್ಮಕೃತೋ ನಿಶಕ್ತೋ. ಕಾವ್ಯದಲ್ಲಿ ಸಹಜ ಚಿತ್ರಣ ಅಂತ ಒಂದು ಲಕ್ಷಣ ಇದೆ. ಕಣ್ಣಿಗೆ ಕಟ್ಟುವಂತೆ ಸಹಜವಾಗಿ ಆ ಒಂದು ವಿಷಯವನ್ನು ಚಿತ್ರಣವನ್ನು ಮಾಡತಕ್ಕಂಥದ್ದು ಒಂದು ಕಾವ್ಯದ ಗುಣಧರ್ಮ. ಆ ಅಂಶವನ್ನು ತೋರಿಸ್ತಾ ಇದ್ದಾರೆ. ಈ ಗುರುವೈಭವದ ಈ ಸಂದರ್ಭದಲ್ಲಿ ಅವರು ಕೆಲಸ ಮಾಡಲಿಕ್ಕೆ ಹೋಗೋಣ, ಇವರು ಬರಲಿಕ್ಕೆ ಆಗದೇ ಇರೋಣ. ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಬಿಡ್ರಿ, ಅದಕ್ಕೇನಂತೆ ಅಂಥ ಸ್ವಭಾವನ ಅವ್ರದ್ದು, ಅವರ ಮನೆಯವ್ರದ್ದು, ಕೃಷ್ಣಾಬಾಯಿಯವ್ರದ್ದು. ಅವರೇನು ಮಾಡಿದ್ರಂತೆ ಆ ಸಂದರ್ಭದಲ್ಲಿ? ತಿರಸ್ಕೃತ ಲೋಲ ಮೃಗೀ ಕಟಾಕ್ಷೈ ಅಪೂಜಯತ್ ಕೇವಲ ಲೋಚನಾಂತೈ. ಇಷ್ಟು ನನ್ನ ಮೇಲೆ ಪ್ರೀತಿ ಅಂತಃಕರಣ ತೋರಿಸ್ತಾ ಇದ್ದಾರೆ ಯಜಮಾನರು. ನಾ ಮಾಡೋದಕ್ಕೆ ಬರೋದ್ರೊಳಗೆ ತಾವೇ ಮಾಡಲಿಕ್ಕೆ ಹೋಗ್ತಾ ಇದ್ದಾರಲ್ಲ. ಲೋಚನ ತಮ್ಮ 2 ಕಣ್ಣುಗಳನ್ನೇ ಅವರನ್ನು ದಿಟ್ಟಿಸಿ ನೋಡೋದೇನೆ ಅವ್ರಿಗೊಂದು ಪೂಜಾ ರೂಪದಿಂದ ಮಂಗಳಾರ್ತಿಕ್ಯವನ್ನು ತೋರಿಸ್ತಿದ್ರೋ ಏನೋ ಎಂಬುವಂತೆ ಅವರ ಮುಖನೇ ಒಂದು ತಟ್ಟೆ, ಆ 2 ಕಣ್ಣುಗಳೇನೇ ದೀಪದಂತೆ ಅವರಿಗೆ ಅಪೂಪುಜತೆ, ನೀವು ಮಾಡೋ ಈ ಒಂದು ಕಾರ್ಯಕ್ಕೆ ನಾನು ನಿಮ್ಮ ಸೇವಾ ಮಾಡಬೇಕು ಅಂತ ಹಾಗೆ ಕೈ ಮುಕ್ಕೊಂಡು ನಿಂತಿದ್ರು ಅಂತ ಕಾಣಿಸ್ತದೆ. ಈ ಚಿತ್ರಣವನ್ನು ತೋರಿಸ್ತಾ ಇದ್ದಾರೆ. ಬೇಕಾದ ಗರ್ಭಿಣಿ ಇದ್ದಾರೆ, ಮನೆಯಲ್ಲಿ ಅಡಿಗೆ ಮಾಡಿಸೋದೇನು, ಸ್ವಾದು ಭಕ್ಷ್ಯಗಳೇನು, ತಿಂಡಿ ತಿನಿಸುಗಳೇನು, ಇದನ್ನೆಲ್ಲ ಸ್ವೀಕಾರವನ್ನು ಮಾಡಲಿ ಅಂತ ಮನೆಯಲ್ಲಿ ವ್ಯವಸ್ಥೆ ಮಾಡಿದ್ದರೆ ಇವ್ರಿಗೆ ತಿನ್ನಬೇಕು ಅಂತ ಅಪೇಕ್ಷಾನೇ ಇಲ್ಲ. ಯಾರಿಗೆ? ಕೃಷ್ಣಾಬಾಯಿಗೆ. ಸ್ವಾದೂನಿ ಭಕ್ಷ್ಯಾನಿ ಗೃಹೇ ಕೃತಾನಿ ಹಿತ್ವಾ ಪರಾನ್ನೇ ಅಭಿರುಚಿಂ ಧರಂತಿ. ಸ್ವಾದು ಬೇಕಾದ ಭಕ್ಷ್ಯ ಭೋಜ್ಯ ಇದ್ರೂ ಅದನ್ನು ತಿನ್ನೋ ಅಪೇಕ್ಷೆ ಇಲ್ಲ. ಮತ್ತೇನು? ಪರಾನ್ನೇ, ಅಕ್ಕಪಕ್ಕದವ್ರ ಮನೆಗೆ ಹೋಗಿ ಏನಾರು ಉಳಿದಿದ್ರು ಕೊಡ್ರಿ ಅಂತ ಅದನ್ನು ತಿಂದು ಬರ್ತಿದ್ರಂತೆ. ಯಾರು? ಕೃಷ್ಣಾಬಾಯಿ. ಅದನ್ನು ನೋಡ್ತಿದ್ದಾಗ ಜಲಯಾಳಾಚಾರ್ಯರು ಅಂದರು ಏನಂತ, ಗರ್ಭಿಣಿ ಆಗೋಕ್ಕೆ ಮುಂಚೆ ಹಿಂಗಿರಲಿಲ್ಲ. ಅದರಲ್ಲೂ ಹೆಣ್ಮಕ್ಳು ಭಾಳ ಬಿಗುಮಾನ, ಅವ್ರ ಮನೆಗೆ ನಾ ಹೆಂಗೆ ತರಬೇಕು, ಅದನ್ನು ಹೆಂಗೆ ತೊಗೋಬೇಕು ಅಂತ ಹಿಂಗೆಲ್ಲ ವಿಚಾರ ಇರ್ತದೆ. ಅಂಥದ್ದು ಮತ್ತೊಬ್ಬರ ಮನೆಯ ಅನ್ನ ತಿಂದರೆ ಇವ್ರಿಗೆ ರುಚಿ, ಅಲ್ಲಿ ಹೋಗಿ ಅದನ್ನು ತಿಂದು ಬಂದು ಅದೇನು ಇಂಥದ್ದೇನಿಲ್ಲ, ಒಂದು ಅನ್ನ ಗೊಡಸಾರು ಇರ್ಬೋದು, ಬರೀ ಅನ್ನ ಮೊಸರನ್ನ ಇರ್ಬೋದು, ಇಲ್ಲಿ ಬೇಕಾದ ಭಕ್ಷ್ಯ ಭೋಜ್ಯ ಇದ್ದರೂ ಇದು ಬೇಡ, ಅದನ್ನು ತಿಂದು ಬರ್ತಿದ್ರು. ಇದರಿಂದ ಏನು ಕಾಣಿಸ್ತಿತ್ತು? ಭಿಕ್ಷಾನ್ನ ಭಾಜಂ ನಿಜ ಗರ್ಭವಾಸಂ. ಇಲ್ಲಿ ಹುಟ್ಟೋ ಮಗು ಮನೆಯೊಳಗೆ ಊಟ ಮಾಡಿಕೊಂಡಿರೋ ವ್ಯಕ್ತಿ ಆಗೋದಿಲ್ಲ. ಎಲ್ಲರ ಮನೆಯಲ್ಲೂ ರಾಮದೇವರ ಪೂಜಾವನ್ನು ಮಾಡಿಸ್ತಾ, ಅವರಿಗೆ ಅನುಗ್ರಹವನ್ನು ಮಾಡುತ್ತಾ, ಭಿಕ್ಷಾವನ್ನು ಸ್ವೀಕಾರ ಮಾಡತಕ್ಕಂಥ ಯತಿಗಳೇ ಅವತಾರ ಮಾಡುತ್ತಾರೆ. ಅಲ್ಲೋಡು ಆ ಲಕ್ಷಣದಿಂದ ತಿಳಿತಾ ಇತ್ತು. ಪುರಾಣಶಾಸ್ತ್ರ ಶ್ರವಣೇ ಅಭಿಷಕ್ತ. ವೇದಶಾಸ್ತ್ರಗಳ ಆ ಒಂದು ಶಾಸ್ತ್ರದ ಶ್ರವಣವನ್ನು ಮಾಡೋದರಲ್ಲಿ ಸದಾ ಆಸಕ್ತಿ ಕೃಷ್ಣಾಬಾಯಿಯವರಿಗೆ. ಆ ಆಸಕ್ತಿಯನ್ನು ನೋಡ್ತಾ ಇದ್ದರೆ ಶಾಸ್ತ್ರಜ್ಞ ಶಿಶು ದಯಿತ್ವ, ಮುಂದೆ ಹುಟ್ಟತಕ್ಕಂತಹ ಶಿಶು
ಅವ ಶಾಸ್ತ್ರಜ್ಞ. ಅವರ ಅಪೇಕ್ಷೆಯಿಂದ ಆ ಅಂಶ ಕಾಣಿಸ್ತಾ ಇತ್ತು. ಇನ್ನು ಅದರ ಮೇಲೆ ಬಾಲಸ್ಯ ಸಂಭಾವಿ ವದಾನ್ಯ ಭಾವಂ, ಔದಾರ್ಯ. ಕೃಷ್ಣಾಬಾಯಿಯವರ ಆ ಔದಾರ್ಯವನ್ನು ನೋಡಿದರೆ ಆಶ್ಚರ್ಯಪಡಬೇಕು. ಸ್ವಪೇಟಿಕಾ ಸಂಸ್ಥಿತ, ಪೆಟ್ಟಿಗೆಯಲ್ಲಿಟ್ಟಿರ್ತಕ್ಕಂಥ ದುಡ್ಡು, ಬೆಳ್ಳಿ, ಬಂಗಾರ, ಅದು ಇದು ಮನಸೋ ಇಚ್ಛೆ ತರೋದು, ಅವ್ರಿಗೆ ಇವರಿಗೆ ಕೊಡ್ತಿರೋದು. ಜಯಾಚಾರ್ಯರು ಇದೇನು ಹಿಂಗೆ ಈ ಥರದಿಂದ ಯಾರಾದರೂ ಹೆಣ್ಮಕ್ಕಳು ಕೊಡ್ತೀನಿ ಅನ್ನೋ ಗಂಡಂದ್ರಿಗೆ ಬ್ರೇಕ್ ಹಾಕ್ತಿರ್ತಾರೆ. ಅಂಥದ್ದು ಇವರೇನು ಮಾಡಿದರು, ತತ್ಕಾಲದಲ್ಲಿ ಎಲ್ಲದನ್ನು ತಗೊಂಡು ಅಷ್ಟು ಖಾಲಿ ಮಾಡ್ತಾ ಇದ್ದಾರೆ. ದಾನ ಮಾಡೋದ್ರಲ್ಲೇ ಆನಂದ. ಆ ಗರ್ಭಸ್ಥನಾಗಿರ್ತಕ್ಕಂತಹ ಶಿಶುವಿನ ಸ್ವಭಾವ ಇತ್ತಲ್ಲ, ಏನು ಔದಾರ್ಯ, ಆ ಒಂದು ವದಾನ್ಯತೆ ಅಲ್ಲೂ ಕಾಣಿಸ್ತಾ ಇತ್ತು. ಕಿಮೀಪ್ಸಿತಂತೆ ವದ ಪೂರಯಾಮಿ, ಕೇಳಿದ್ರಂತೆ ಜಯಾಚಾರ್ಯರು ಹೆಂಡತಿಗೆ, ನಿನಗೇನು ಅಪೇಕ್ಷೆ ಹೇಳು. ಗರ್ಭಿಣಿ ಇದ್ದಾಗ ಬಯಕೆಯನ್ನು ಪೂರ್ಣ ಮಾಡೋದು ಅತ್ಯಂತ ಪುಣ್ಯಪ್ರದ ಕೆಲಸ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ನಿನ್ನ ಅಪೇಕ್ಷಾ ಏನು ಹೇಳು. ಪೂರಯಾಮಿ, ನನಗೊಂದು ಅಪೇಕ್ಷೆ ಇದೆ. ಏನು ಅಂತಂತಂದರೆ ಸದಾನ್ನದಾನೇ ನಿರತ ಭವೇಯೋ, ಮನೆ ತುಂಬ ಅನ್ನದಾನ ಆಗಬೇಕು. ಬರೀ ಒಬ್ಬರು ಇಬ್ಬರು ಅಲ್ಲ, 10 ಜನ ನಿತ್ಯ ಮನೆಯೊಳಗೆ ಅನ್ನದಾನ ಆಗ್ತಿರ್ಬೇಕು, ಭೋಜನ ಆಗ್ತಿರ್ಬೇಕು. ಇದು ನಂಗೆ ಆನಂದ ಅಂತ. ಮುಂದೆ ಅವರು ಅನ್ನದಾನವನ್ನು ಮಾಡತಕ್ಕಂತಹ ಏನು ಸತ್ಯಧ್ಯಾನ ತೀರ್ಥರ ವ್ಯಕ್ತಿತ್ವ ಇದೆ ಅದು ಅಲ್ಲಿ ಕಾಣಿಸ್ತಿತ್ತಂತೆ. ಪಥ್ಯಾಗತೇಭ್ಯ, ಬರೀ ಅನ್ನದಾನ ಅಂತಂತಂದರೆ ಬ್ರಾಹ್ಮಣರನ್ನು ಕರೆಯೋದು, ಮುತ್ತೈದೆಯರನ್ನು ಕರೆಯೋದು, ಅವ್ರಿಗೇನೋ ಭಕ್ಷ್ಯಭೋಜ್ಯಾದಿಗಳನ್ನು ಮಾಡಿಸೋದು, ಅನ್ನದಾನಾದಿಗಳನ್ನು ಮಾಡೋದು, ದಂಪತ್ ಪೂಜಾವನ್ನು ಮಾಡೋದು ಅಷ್ಟೇ ಅಲ್ಲ, ಮಾಡಿ ಅದು ಚೆಲ್ಲಬೇಕು. ಎಷ್ಟೋ ಪಥಿಯಲ್ಲಿ ದಾರಿಯಲ್ಲಿ ಬರ್ತಕ್ಕಂತಹ ಅನೇಕ ಚಿಕ್ಕಲಿಗೆಯರು ಅಂತ ಆ ಕಾಲದಲ್ಲಿರ್ತಕ್ಕಂತಹ ವರ್ಗ, ಅಂಥವರೆಲ್ಲರೂ ಕೂಡ ಸದಾ ಆ ಎಲ್ಲ ಉಳಿದಿದ್ದನ್ನೆಲ್ಲ ತಗೊಂಡು ಹೋಗಿ ಅವರು ಎಲ್ಲ ಆನಂದ ಪಡಬೇಕಂತೆ. ಅಂದರೆ ಶ್ವಪಚೇಭ್ಯ, ಅಲ್ಲಿ ಪರ್ಯಂತರವಾಗಿಯೂ ಕೂಡ ಅನ್ನದಾನ ಆಗತಕ್ಕಂತಹ ಆ ಒಂದು ಕ್ರಮದಲ್ಲಿ ಕೃಷ್ಣಾಬಾಯಿಯ ಅಪೇಕ್ಷಾ. ಹೀಗೆ ಗರ್ಭಸ್ಥ ಶಿಶುವಿನ ಲಕ್ಷಣಗಳೆಲ್ಲ ಅವರ ಬಯಕೆಯಲ್ಲೇ ಎದ್ದು ಕಾಣಿಸ್ತಕ್ಕಂತಹ ಒಂದು ಸಂದರ್ಭ. ಗರ್ಭವತಿಯರಾಗಿರ್ತಕ್ಕಂಥವರು ತುಂಬಿ ಬಂದಿದ್ದಾರೆ, ನವಮಾಸಗಳು ತುಂಬುತ್ತಾ ಇದ್ದಾವೆ. ಸರ್ವಪ್ರಕಾಶ್ಯಾಖಿಲ ವೇದ ಸಾರೋ, ಇನ್ನು ಅದರಂತೇನೆ ಅನೇಕ ವಿಧವಾಗಿರತಕ್ಕಂತಹ ಆ ಒಂದು ವೇದಶಾಸ್ತ್ರಗಳ ವಿಚಾರದಲ್ಲಿ ಆಸಕ್ತಿಯನ್ನು ತೋರಿಸೋದನ್ನು ನೋಡ್ತಿದ್ದರೆ, ಓಹೋ ಮುಂದೆ ಹುಟ್ಟೋನು ಹೀಗೆ ಹುಟ್ಟುತ್ತಾನೆ ಅಂತ ಅನ್ನೋದನ್ನು ಅದನ್ನು ನೋಡ್ತಾ ಇದ್ದಾರಂತೆ. ಶುಭ ಮುಹೂರ್ತ, ಶುಭ ಕಾಲ, ಶುಭ ಸಂದರ್ಭ, ಶುಭ ಮಾಸ. ಯಾವ ಮಾಸ? ಈಗ ಯಾವುದು? ಮಾರ್ಗಶೀರ್ಷ ಮಾಸ. ಅಂತಹ ಕೃಷ್ಣೇ ನವಮ್ಯಾಂ ಮೃಗಶೀರ್ಷ ಮಾಸೆ, ಕೃಷ್ಣೇ ನವಮ್ಯಾಂ ಮೃಗಶೀರ್ಷ ಮಾಸೆ, ಮಾರ್ಗಶೀರ್ಷ ಮಾಸದ ಕೃಷ್ಣ ಪಕ್ಷದ ನವಮಿ. ಆ ಸಂವತ್ಸರನೂ ಕೂಡ ಆಂಗೀರಸಾಬ್ದೇ ಜನುರಸ್ಯ ಚಾಹು, ಆಂಗೀರಸ ಸಂವತ್ಸರ, ಕೃಷ್ಣಪಕ್ಷ ಮಾರ್ಗಶೀರ್ಷ ಕೃಷ್ಣಪಕ್ಷದ ನವಮಿ 1794. 1794. ಅದನ್ನೇ ಅಲ್ಲಿ ಎಲ್ಲಿ ಅಣುಗುರು ವೈಭವದಲ್ಲೂ ಹೇಳಿದ್ದಾರೆ ಜಾಲಿಹಾಳಾಚಾರ್ಯರು, ಇಲ್ಲೂ ಹೇಳ್ತಾ ಇದ್ದಾರೆ. ವೇದಗ್ರಹರ್ಷಿ ದ್ವಿಜರಾಜಮಾನಿ ಶಕೇಂದ್ರಣಾಂ ಶಾಲಿವಹಸ್ಯ ಭರ್ತುಃ. ಶಾಲಿವಾಹನ ಶಕ. ಆ ಶಾಲಿವಾಹನ ಶಕದಲ್ಲಿ 1794. 1794 ಅನ್ನೋದನ್ನೇ ಸಂಸ್ಕೃತದ ಒಂದು ಸಾಹಿತ್ಯದ ಕ್ರಮದಲ್ಲಿ ಹೇಳೋದಾದರೆ ವೇದಗಳು, ಗ್ರಹಗಳು, ಋಷಿಗಳು, ಚಂದ್ರ, ಈ ಸಂಖ್ಯೆಯ ಶಕದಲ್ಲಿ ನೋಡಿ ಅದನ್ನು ತಿಳಿಸ್ತಾ ಇದ್ದಾರೆ. ಜೀವೇ ವೇದಗ್ರಹರ್ಷಿ ದ್ವಿಜಪಮಿತ ಶಕೇ, ವೇದಗ್ರಹರ್ಷಿ ದ್ವಿಜರಾಜಮಾನಿ. ವೇದ ಎಷ್ಟಿದ್ದಾವೆ? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, 4 ಅನ್ನೋ ಸಂಖ್ಯೆಗೆ ವೇದ. ಗ್ರಹಗಳು 9 ನವಗ್ರಹ, ಋಷಿಗಳು 7 ಸಪ್ತರ್ಷಿಗಳು, ಚಂದ್ರ 2 ಲೋಕದಲ್ಲಿ,
ಒಂದೇ ಹೋದಲ್ಲ ಆಕಾಶದಲ್ಲಿ, ಏಕಶ್ಚಂದ್ರ ತಮೋಹಂತಿ ಅಂದಮೇಲೆ ಒಂದು, ಅಂದಮೇಲೆ ವೇದ ಗ್ರಹ ಋಷಿ ಚಂದ್ರ ಅಂದರೆ ಎಷ್ಟಾಯಿತು? 4 9 7 1. 4 9 7 1 ಅಂದರೆ 4971 ಅಂತ ಹಂಗೆ ನೋಡೋದಲ್ಲ. ಅಂಕಾನಾಂ ವಾಮತೋಗತಿ ಗೊತ್ತಾಯ್ತಲ್ಲ, ಸಂಖ್ಯೆಯನ್ನೇ ಈ ಕಡೆಯಿಂದ ಹಿಂಗಲ್ಲ, ಹಿಂಗಿಂದ ಹಿಂಗೆ ಓದಬೇಕು ಅಂತ ನಿಯಮ. ಆ ನಿಯಮವನ್ನು ತಗೊಂಡಾಗ 1794ನೇ ಶಾಲಿವಾಹನ ಶಕ, ಮಾರ್ಗಶೀರ್ಷ ಮಾಸ, ಕೃಷ್ಣ ಪಕ್ಷ, ನವಮ್ಯಾಂ ನವಮಿ ತಿಥಿ, ಅಂತಹ ಒಂದು ಶುಭ ತಿಥಿಯಲ್ಲಿ ದಿವ್ಯವಾಗಿರತಕ್ಕಂತಹ ರೂಪವನ್ನೇ ಏನು ಪ್ರಕಟ ಆಗತಕ್ಕಂತಹ ಸನ್ನಿವೇಶ, ಪ್ರಸವ ಕಾಲ. ಜಯಾಚಾರ್ಯರು ದೇವರಲ್ಲಿ ದೀಪವನ್ನು ಹಚ್ಚಿಟ್ಟುಕೊಂಡು ಜಪವನ್ನು ಮಾಡ್ತಾ ಸ್ವಾಮಿ ಅನುಗ್ರಹವನ್ನು ಮಾಡು ಅಂತ ಅವರು ಕೂತಿದ್ದಾರೆ. ಅದರಂತೆಯೇ ಅದ್ಭುತವಾಗಿರತಕ್ಕಂತಹ ಶಿಶುವಿನ ಜನನ ಆಗಿರತಕ್ಕಂಥದ್ದು. ಕೃಷ್ಣಾಂಬಾ ಗರ್ಭದುಗ್ಧಾಂಬನಿಧಿ ಸಮುದಿತ ಚಂದಿರ ಸೇತುರಾಮ. ಚಂದ್ರಬಿಂಬ ಹೆಂಗೆ ಪ್ರಕಟ ಆಗಬೇಕು ಅಂಥ ಮುಖಬಿಂಬ, ಅದನ್ನು ನೋಡ್ತಾ ಇರೋಣ. ಮಗು ಹುಟ್ಟಿದೆ, ಏನು ಮಗು ಅಂತ ಕೇಳ್ತಿದ್ದಂತಲೇ ಪುತ್ರಸ್ಥೆ ಜಾತಃ, ಮಗ ಹುಟ್ಟಿದ, ಗಂಡು ಹುಟ್ಟಿತು ಅಂತಂದು ಕೂಡಲೇ ಪರಮಾನಂದ ಜಯಾಚಾರ್ಯರಿಗೆ ಏನು ದಾನವನ್ನೇ, ಅಪಾರ ದಾನವನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ಜಾಲಿಹಾಳಾಚಾರ್ಯರು ಸಾಹಿತ್ಯದ ದೃಷ್ಟಿಯಿಂದ ಅನೇಕ ಚಿತ್ರಣಗಳನ್ನು ತೋರಿಸ್ತಾ ಇದ್ದಾರೆ. ಮಾರ್ಗಶೀರ್ಷ ಮಾಸದಲ್ಲಿ ಯಾಕೆ ಹುಟ್ಟಿದರು, ಕೃಷ್ಣ ಪಕ್ಷದಲ್ಲಿ ನವಮಿ ತಿಥಿಯಲ್ಲಿ ಯಾಕೆ ಹುಟ್ಟಿದರು ಅಂತ ವಿಚಾರವನ್ನು ತಗೊಂಡ್ರೆ, ಕೃಷ್ಣ ಪರಮಾತ್ಮನ ಸಿದ್ಧಾಂತವನ್ನು ಸ್ಥಾಪನವನ್ನು ಮಾಡೋದರಲ್ಲೇನೇ ದೀಕ್ಷಾವನ್ನು ವಹಿಸಿರೋ ವ್ಯಕ್ತಿಗಳವರು. ಅಂಥ ಮುಂದಿನ ಘಟನೆ ಬರ್ತದೆ ಅವರ ಚರಿತ್ರೆಯಲ್ಲಿ. ಮೈಸೂರಿಗೆ ಬಂದಿರೋಣ. ಮೈಸೂರಿನ ಮಹಾರಾಜ ಅಂದರೆ ಏನ್ರಿ, ಏನು ಈ ಕಾಲದಲ್ಲಿರ್ತಕ್ಕಂಥ ಮಹಾರಾಜ ಅನ್ನೋ ಸ್ಥಾನ ಅಲ್ಲ, ಖರೇ ಮಹಾರಾಜರು. ಅವರ ಕಾಲದಲ್ಲಿ ಅವರದೇ ರಾಜ್ಯ, ಸಕಲ ಐಶ್ವರ್ಯ, ಸೇನಾಧಿಪತ್ಯ, ಸಕಲ ವೈಭವ. ಅಂತಹ ಮಹಾರಾಜರು ದೇವರ ದರ್ಶನಕ್ಕೆ, ರಾಮದೇವರ ದರ್ಶನಕ್ಕೆ, ರಾಮದೇವರ ಪೂಜಾವನ್ನು ನೋಡೋದಕ್ಕೆ ಬರತಕ್ಕಂತಹ ಸನ್ನಿವೇಶ, ಭಿಕ್ಷಾವನ್ನು ಮಾಡಿಸಿದ್ದಾರೆ. ರಾಜರಿಗೆ ಅನೇಕ ಕಾರ್ಯಗಳು ಬರ್ತಿರ್ತವೆ, ಬರೋದು ಒಂದು ಅರ್ಧ ಗಂಟೆ ಲೇಟ್ ಆಯಿತು, ತಡ ಆಯಿತು. ಸತ್ಯಧ್ಯಾನ ತೀರ್ಥರು ರಾಮದೇವರ ಪೂಜಾವನ್ನೇ ಏನು ಯಥಾ ಪ್ರಕಾರ ನಡೆಸಬೇಕು ಸರ ಅದರಂತೆಯೇ ಪೂಜಾವನ್ನು ನಡೆಸ್ತಾ ಹೊರಟು ಬಿಟ್ಟರು. ದಿವಾನರು ಬಂದು ಸ್ವಲ್ಪ ಸೂಚನೆ ಕೊಟ್ಟರು, ಸ್ವಾಮಿಗಳೇ ಸ್ವಲ್ಪ ವಾಕ್ಯಾರ್ಥ ಏನಾದರೂ ಮಾಡ್ಕೊಂಡು ಆಮೇಲೆ ಪೂಜಾ ಮಾಡಿರಿ ದೇವರೆದುರಿಗೆ, ನೀವು ವಾಕ್ಯಾರ್ಥ ಪ್ರೀತಿ ಭಾಳ ನಿಮಗೆ ಅಂತ ಅವರಂದರು. ಸ್ವಲ್ಪ ವೇದ ಪಾರಾಯಣ ಇನ್ನೊಂದು 4 ತಾಸು, ಒಂದೊಂದು ಅರ್ಧ ಗಂಟೆ ಹೆಚ್ಚು ಮಾಡ್ತಾರೆ, ಯಾವ ಮಾತು ತಗೊಳ್ಳಿಲ್ಲ. ಆ ಸಂದರ್ಭದಲ್ಲಿ ಪೂಜಾ ಎಲ್ಲ ಮಾಡಿ ಪೆಟ್ಟಿಗೆ ಕಟ್ಟಿದರೋ ಅಷ್ಟೊತ್ತಿಗೆ ರಾಜ ಬಂದ. ಮಹಾರಾಜರು ಬಂದಿದ್ದಾರೆ ದೇವರ ದರ್ಶನಕ್ಕೆ ಅಂತ. ದರ್ಶನೆಯಲ್ಲಿ ರಾಮದೇವರ ಪೂಜಾ ಮುಗಿದು ಪೆಟ್ಟಿಗೆ ಕಟ್ಟಾಗಿ ಹೋಯಿತು. ಬಂದು ದೇವರ ದರ್ಶನಕ್ಕೆ ಅಂತ ಬಂದೆ, ಆಗಲೇ ಇಲ್ಲ ಅಂತ ಯಾರಂದರು? ಮಹಾರಾಜರು ಅಂದರು. ಏನನ್ಬೇಕಾಗ ಸತ್ಯಧ್ಯಾನ ತೀರ್ಥರು, ಯಾವ ಪ್ರದೇಶಕ್ಕೆ ರಾಜರು ತಾವು ಓದುತ್ತೆ? ಯಾರು ಕೇಳ್ತಾರೆ ಹೀಗೆ ರಾಜರಿಗೆ? ಮೈಸೂರಿಗೆ ಅಲ್ಲ, ಮೈಸೂರು ದೇಶಕ್ಕೆ ರಾಜ ಹೋದವಲ್ಲ ತಾವು? ಹೌದು, ನಮ್ಮ ದೇವರು 14 ಲೋಕಕ್ಕೆ ರಾಜ. 14 ಲೋಕಕ್ಕೆ ರಾಜ ಮೈಸೂರು ರಾಜನಿಗೆ ಕಾಯಬೇಕು, ಮೈಸೂರು ರಾಜ 14 ಲೋಕದ ರಾಜನಿಗೆ ಕಾಯಬೇಕು. ನೋಡಿ ಏನು ಮಾತನಾಡ್ತಾ ಇದ್ದಾರೆ ಸತ್ಯಧ್ಯಾನ ತೀರ್ಥರು. ಇಂಥ ಆ ಒಂದು ದೀಕ್ಷಾ ಪರಮಾತ್ಮನಲ್ಲಿ ಉಳಿದವ್ರು ಯಾರಾದರೂ ಹಂಗಿರ್ತಾರೆ? ನಮ್ಮ ಆಚಾರ್ಯ ಇದನ್ನು ಹಾಸ್ಯ ಮಾಡಿ ಹೇಳೋರು. ಬೇರೆಯವ್ರು ಯಾರಾದರೂ ಅದು ರಾಜ ಬಂದ ಹಂಗಾರೆ ವಾಪಸ್ ಪೆಟ್ಟಿಗೆ ತೆಗೆದು ಬಿಡ್ತಿದ್ರು, ತೋರಿಸ್ತೀನಿ. ಅಂಥ ಮನೋಭಾವ ಇರ್ತದೆ ಲೋಕದಲ್ಲಿ. ಇಷ್ಟು ಆಶಾಪಾಶವನ್ನು ಗೆದ್ದಿರತಕ್ಕಂತಹ ವ್ಯಕ್ತಿಗಳಾಗಿದ್ದರು ಸತ್ಯಧ್ಯಾನ ತೀರ್ಥರು ಅಂತ ಆ ಚರಿತ್ರೆಯ ತಾತ್ಪರ್ಯ. ಮತ್ತೆ ಮರುದಿವಸ ಭಿಕ್ಷಾವನ್ನು ಮಾಡಿಸಿದ. ಅವತ್ತು ತಾಸುಗಟ್ಟಲೆ ಕಾಯ್ಕೊಂಡು ಇದ್ದು ದೇವರ ದರ್ಶನವನ್ನು ಪಡೆದ. ಹೀಗೆ ರಾಜನಿಗೆ ಆ ಒಂದು
ತತ್ವವನ್ನೇ ಮನಮುಟ್ಟುವಂತೆ ತಿಳಿಸಿರ್ತಕ್ಕಂತಹ ವ್ಯಕ್ತಿಗಳು ಅದೇ ಮಹಾರಾಜರ ಕಾಲದಲ್ಲಿ ಮತ್ತೊಮ್ಮೆ ಬಂದಾಗ ಹೀಗೆ ಮಾತಿನ ಪ್ರಸಂಗ ಬಂದಾಗ ರಾಜರು ಎಲ್ಲ ವರ್ಗವನ್ನು ರಂಜನವನ್ನು ಮಾಡಿಕೊಂಡು ಪ್ರಜೆಗಳನ್ನೇ ಸಾಕಿ ಸಲಹತಕ್ಕಂತಹ ಕ್ರಮದಲ್ಲಿ ಬಾಳ್ತಾ ಇರ್ತಾರೆ. ಅದರಲ್ಲಿ ದ್ವೈತನೂ ಇರ್ತದೆ, ಅದ್ವೈತನೂ ಇರ್ತದೆ, ಬೇರೆ ಬೇರೆ ಮತಗಳೂ ಇರ್ತವೆ. ಅಂಥ ಒಂದು ಸನ್ನಿವೇಶದಲ್ಲಿ ಸತ್ಯಧ್ಯಾನ ತೀರ್ಥರು ಕೃಷ್ಣ ಪರಮಾತ್ಮನ ವಿಚಾರ ದ್ವೈತ ಸಿದ್ಧಾಂತವನ್ನೇ ಸ್ವಾಮಿ ನಿರೂಪಣವನ್ನು ಮಾಡಿದ್ದಾನೆ ಅಂತಂದಾಗ ನೀವು ಹಂಗೆ ಹೇಳ್ತೀರಿ, ಮತ್ತೊಬ್ಬರು ಹಿಂಗೆ ಹೇಳ್ತಾರೆ, ದೇವರು ಏನು ಹೇಳಿದ್ದಾನೋ ಏನೋ ನೋಡಿ, ಹಿಂಗೊಂದು ಸ್ವಲ್ಪ ಹಿಂಗೆ ಮಾತು ಬಂದುಬಿಡ್ತು. ತತ್ಕಾಲದಲ್ಲಿ ಅದೇ ಮೈಸೂರಿನಲ್ಲಿ ಸಭಾವನ್ನು ಏರ್ಪಾಟು ಮಾಡ್ತಾ ಯಾವ ಕೃಷ್ಣ ಪರಮಾತ್ಮನ ಮಾತು ಸಂತತಂ ಜಯತು ಯದುಕುಲ ಲಲಾಮ ಸಂತಾನ ಶ್ರೀಹಿ ಅಂತ ನಿನ್ನ ಅರಮನೆ ಮೇಲೆ ಬೋರ್ಡ್ ಹಾಕ್ಕೊಂಡಿಯಲ್ಲಪ್ಪ, ಯದುಕುಲ ಲಲಾಮ ಶ್ರೀಕೃಷ್ಣ ಪರಮಾತ್ಮ ಅವನ ಮಾತು ಭಗವದ್ಗೀತಾ ಅದು ಸಂಪೂರ್ಣ ಏನನ್ನು ಸಮರ್ಥನ ಮಾಡುತ್ತಾ ಇದೆ? ಶ್ರೀಮನ್ಮಧ್ವಮತೆ ಹರಿಪರತರಃ ಸತ್ಯಂ ಜಗತ್ತತ್ವತೋ ಭಿನ್ನಾ ಜೀವಗಣಾ ಹರೇಃ ಅನುಚರಾಃ ನೀಚೋಚ್ಚ ಭಾವಂಗತಾಃ ಮುಕ್ತಿರ್ನೈಜ ಸುಖಾನುಭೂತಿಃ ಅಮಲಾ ಭಕ್ತಿಶ್ಚ ತತ್ಸಾಧನೋ ಅಕ್ಷಾದಿತ್ರಿತಯೋ ಪ್ರಮಾಣಮಖಿಲಾಂ ನಾಯೈಕವೇದ್ಯೋ ಹರಿಃ. ಏನು ವ್ಯಾಸರಾಜರು ಶ್ರೀಪಾದರಾಜರಿಂದ ಈ ಒಂದು ಅನುಗ್ರಹವನ್ನು ಪಡೆದು ಉದ್ಗಾರವನ್ನು ಮಾಡಿದ್ದಾರೆ. ಆ ಮಾತನ್ನೇ ಸಭಾದಲ್ಲಿ ಘೋಷಣವನ್ನು ಮಾಡುತ್ತಾ ವ್ಯಾಸರಾಜರ ಈ ನವರತ್ನ ಪ್ರಮೇಯಗಳು, ಈ ಪ್ರಮೇಯ ನವರತ್ನಗಳು ಒಂದೊಂದು ಕೂಡ ಈ 9 ರತ್ನಗಳನ್ನೇನೆ ಒಂದೊಂದು ರತ್ನಕ್ಕೆ 2 ಅಧ್ಯಾಯವನ್ನು ಇಟ್ಕೊಂಡ್ಬಿಟ್ಟರೆ ಎಷ್ಟು ಅಧ್ಯಾಯ ಆಗ್ತದೆ ಭಗವದ್ಗೀತಾ? 18 ಅಧ್ಯಾಯ. ಇದನ್ನೇ 3 ತಿಂಗಳ ಕಾಲ ಸೀತಾ ವಿಲಾಸ ಛತ್ರದಲ್ಲಿ ಸಭಾವನ್ನು ಏರ್ಪಾಟು ಮಾಡಿ ಆ ಒಂದು ದಿವ್ಯವಾಗಿರತಕ್ಕಂತಹ ಸಭೆಯ ವಿಚಾರಧಾರೆ ಅವತ್ತಿನ ದಿವಸ ಮಾತನಾಡಿದರು. 100 ಜನ ಅವರಿಗೆ ಪ್ರಶ್ನೆ ಮಾಡಿದರು. ಒಂದೊಂದು ಪ್ರಶ್ನೆಗೂ ಕೂಡ ಸತ್ಯಧ್ಯಾನ ತೀರ್ಥರು ಸಮರ್ಪಕವಾದಂತಹ ಹೃದಯಂಗಮವಾದ ಮನಮುಟ್ಟುವಂತಹ ಉತ್ತರವನ್ನು ನೀಡುತ್ತಾ ಇದ್ದಾರೆ. ಏನು ಪ್ರಶ್ನೆ ಬಂತು, ಏನು ಉತ್ತರಗಳಾಯಿತು, ಆ ಪ್ರಶ್ನೋತ್ತರಗಳು ಅವತ್ತಿನ ದಿವಸ ಅಲ್ಲೇ ನಡೀತು, ಅಲ್ಲಿಗೇನೆ ಅದು ಹೋಗಿಬಿಡ್ತು ಅಂತ ಆಗದೇನೆ ಅದನ್ನೇ ಬರಹಗಾರರಿಂದ ಪ್ರಶ್ನೆ ಮಾಡಿದ್ದನ್ನು ಬರೆಸಿ, ಉತ್ತರ ಹೇಳಿರತಕ್ಕಂಥದ್ದನ್ನು ಬರೆಸಿ, ಪ್ರತಿಯೊಂದು ದಿನಾಂಕವನ್ನು ನಮೂದಿಸಿ, ಪ್ರಶ್ನೆ ಮಾಡಿರತಕ್ಕಂಥ ವ್ಯಕ್ತಿಗಳು ಯಾರ್ಯಾರಿದ್ದಾರೆ ಎಂಬತಕ್ಕಂಥದ್ದನ್ನು ದಾಖಲು ಮಾಡಿಸಿ, ಹೀಗೆ ಅಪ್ಡೇಟ್ ಆಗಿ ಏನೊಂದು ಕೆಲಸವನ್ನು ನಡೆಸೋದು ಅಂತ ಈ ಕಾಲದಲ್ಲಿ ನಾವು ವಿಚಾರ ಮಾಡ್ತೀವಲ್ಲ, ಆಗಲೇ ಆ ಕ್ರಮದಿಂದ ನಿರ್ಮಿಸಿಕೊಟ್ಟಂತಹ ಗ್ರಂಥನೇ ಸಭಾಸಾರ ಸಂಗ್ರಹ. ಎಷ್ಟು ದೊಡ್ಡ ಒಂದು ಕಾರ್ಯವನ್ನೇ ಸ್ವಾಮಿಗಳು ಮಾಡಿದ್ದಾರೆ. ಎಂಥೆಂಥ ಪ್ರಶ್ನೆಗಳು ತಗೊಂಡಿದ್ದಾರೆ. ಧರ್ಮ ಯಾಕೆ ಬೇಕು? ವ್ರತ ನಿಯಮಾದಿಗಳು ಯಾಕೆ ಮಾಡಬೇಕು? ಧರ್ಮವನ್ನೇ ಕಾಲಾನುಗುಣವಾಗಿ ನಾವು ಅದನ್ನು ಬದಲಾಯಿಸಿಕೊಳ್ಳಿಕ್ಕೆ ಬರ್ತದೋ ಇಲ್ಲೋ? ನಾನಾ ಕ್ರಮದ ಪ್ರಶ್ನೆಗಳು, ಶಾಸ್ತ್ರೀಯ ಪ್ರಶ್ನೆಗಳು, ಸಾಮಾಜಿಕ ಪ್ರಶ್ನೆಗಳು, ನಾನಾ ಸನ್ನಿವೇಶಕ್ಕೆ ಬರತಕ್ಕಂತಹ ಸಂದೇಹಗಳು, ಎಲ್ಲ ಪ್ರಶ್ನೆಗಳಿಗೂ ಕೂಡ ಸಮರ್ಪಕ ಆ ಒಂದು ಪ್ರಮಾಣಬದ್ಧವಾದಂತಹ ಉತ್ತರವನ್ನು ನೀಡಿರತಕ್ಕಂತಹ ಗ್ರಂಥ ಅದು ಸಭಾಸಾರ ಸಂಗ್ರಹ. ಅದರ ಸಂವಾದವನ್ನೇ ನಿನ್ನೆ ಇವತ್ತು ಮೊನ್ನೆಯಿಂದ ಅನೇಕರು ನಮ್ಮ ಆಚಾರ್ಯರು ಅದಕ್ಕೆ ಮಾಡಿರತಕ್ಕ ಸೇವಾವನ್ನು ಕೂಡ ಮನಸ್ಸಿನಲ್ಲಿ ಇಟ್ಟುಕೊಂಡು ಇಲ್ಲಿ ಸಮರ್ಪಣವನ್ನು ಮಾಡಿರತಕ್ಕ ಕಾರ್ಯವನ್ನೇ ಬಹಳ ಚೆಂದಾಗಿ ನಡೆಸ್ತಾ ಇದ್ದಾರೆ. ಅಂಥ ಸಭಾಸಾರ ಸಂಗ್ರಹವನ್ನೇ ಭಗವದ್ಗೀತೆಯ ಆ ಒಂದು ಮರ್ಮವನ್ನೇ ಎತ್ತಿ ಎತ್ತಿ ತೋರಿಸ್ತಕ್ಕಂತಹ ವ್ಯಕ್ತಿಗಳು ಇವರಾದ್ದರಿಂದ ಇವರು ಶುಕ್ಲ ಪಕ್ಷ ಬೇಡ, ನನಗೆ ಕೃಷ್ಣ ಪಕ್ಷ ಬೇಕು ಅಂತ ಮಾರ್ಗಶೀರ್ಷೇ ನವಮ್ಯಾಂ ಕೃಷ್ಣೇ ನವಮ್ಯಾಂ ಮೃಗಶೀರ್ಷ ಮಾಸೇ. ಅದಕ್ಕೆ ಯಾವ ಪಕ್ಷ ಇಟ್ಟುಕೊಂಡ್ರು? ಕೃಷ್ಣ ಪಕ್ಷ ಆರಿಸಿಕೊಂಡ್ರು. ಯಾಕೆ? ನಾವು ಕೃಷ್ಣನ ಪಕ್ಷಕ್ಕೆ ನಿಂತು ಮುಂದೆ ಸಾಧನವನ್ನು ನಡೆಸೋರಿದ್ದೇವೆ ಅಂತ ಜಾಲಿಹಾಳಾಚಾರ್ಯರು ನೋಡಿಷ್ಟೆಲ್ಲ ಅವರು ಯಾಕೆ ಕೃಷ್ಣ ಪಕ್ಷದಲ್ಲಿ ಅವತಾರ ಮಾಡಿದರು? ಸತ್ಯಧ್ಯಾನ ತೀರ್ಥರು ಯಾಕೆ ಕೃಷ್ಣನ ಪಕ್ಷವನ್ನು ಮುಂದೆ ಎತ್ತಿಡಿಯೋ ಕೆಲಸ ಇದೆ ಅವ್ರದ್ದು. ಸರಿ, ಕೃಷ್ಣ ಪಕ್ಷದಲ್ಲಿ ಸರಿ, ಮಾರ್ಗಶೀರ್ಷ ಮಾಸನೇ ಯಾಕೆ ತಗೊಂಡ್ರು ಅಂತ ಪ್ರಶ್ನೆ ಬಂದರೆ ಅದಕ್ಕೂ ಕೂಡ ಯಾವ ಕೃಷ್ಣನ ಪಕ್ಷ ಇದೆ ಭಗವದ್ಗೀತೆ ಅದು ಬಂದಿರೋ ಮಾಸ ಯಾವ ಮಾಸ? ಮಾರ್ಗಶೀರ್ಷ ಮಾಸ.
ಅಂದಮೇಲೆ ತಾವು ಅವತಾರ ಮಾಡಿದ್ದು ಕೂಡ ಯಾವ ಮಾಸದಲ್ಲಿ ಬರ್ತಾ ಇದ್ದಾರೆ? ಮಾರ್ಗಶೀರ್ಷೇ ಮೃಗಶೀರ್ಷ ಮಾಸೆ. ಸರಿ, ಮಾರ್ಗಶೀರ್ಷ ಮಾಸ ಬಂದಿದ್ದಕ್ಕೂ ಒಂದು ಅರ್ಥ ಇದೆ, ಕೃಷ್ಣ ಪಕ್ಷದಲ್ಲಿ ಬಂದಿದ್ದಕ್ಕೂ ಸರಿ. ನವಮಿನೇ ಯಾಕೆ ಬಂದರು, ಅಷ್ಟಮಿ ಯಾಕೆ ಬರಲಿಲ್ಲ? ಅಷ್ಟಮಿನೂ ಬರ್ಬೋದಾಗಿತ್ತಲ್ಲ ಅಂತ ವಿಚಾರ ಬಂದರೆ ಅದಕ್ಕೆ ಜಯಳಾಚಾರ್ಯರು ಎಷ್ಟು ಚಂದ ತಿಳಿಸಿದರು. ಕೃಷ್ಣಾಷ್ಟಮಿ ಶ್ರೀ ಹರಿಜನ್ಮಭೂಷಾ, ಕೃಷ್ಣಾಷ್ಟಮಿ ಶ್ರೀ ಹರಿಜನ್ಮಭೂಷಾ ನಚೋಚಿತಂ ಜನ್ಮ ತದಾ ಮಮೇತಿ. ಕೃಷ್ಣಾಷ್ಟಮಿ ಅದು ಯಾರ ಅವತಾರದ ಸಮಯ? ಅದು ನಮ್ಮ ಕೃಷ್ಣ ಪರಮಾತ್ಮನ ಅವತಾರದ ಉತ್ಸವ. ಅದು ಅಂದಮೇಲೆ ನಾಳಿನ ದಿವಸ 1997ನೇ ಇಸ್ವಿಯಿಂದ ಈ ಒಂದು ಜಯಂತಿ ಉತ್ಸವವನ್ನೇ ಬಾಳಗಾರಾಚಾರ ಆರಂಭ ಮಾಡೋದಿದೆ. ಆಗ ಕೃಷ್ಣಾಷ್ಟಮಿ ದಿವಸ ಆಗಿಬಿಟ್ರೆ ಕೃಷ್ಣಾಷ್ಟಮಿ ಉತ್ಸವ ಕೃಷ್ಣನಿಗೆ ಮಾಡಬೇಕೋ ಸತ್ಯಧ್ಯಾನರಿಗೆ ಮಾಡಬೇಕೋ ಅಂತ ಯಾರಾದರೂ ಕೂಡ ಹೀಗೆ ವಿಚಾರ ಮಾಡ್ಕೊಂಡ್ಬಿಡ್ತಾರೆ, ಪ್ರಶ್ನೆ ಮಾಡ್ತಾರೆ. ಆ ಪ್ರಶ್ನೆಗೆ ಅವಕಾಶನೇ ಬೇಡ. ಅದಕ್ಕೆ ಕೃಷ್ಣನಿಗಿರತಕ್ಕ ಕೃಷ್ಣಾಷ್ಟಮಿ ದಿವಸ ನಾನು ಜನ್ಮವನ್ನು ತಾಳದೇನೆ ನಂತರದ ದಿವಸದಲ್ಲಿ ಹುಟ್ಟಿ ಬರೋಣ ಅಂತ ಆಗಲೇ ವಿಚಾರ ತಗೊಂಡ್ರು ಅಂತ ಕಾಣಿಸ್ತದೆ. ಅದಕ್ಕೋಸ್ಕರವಾಗಿ ಯಾವ ದಿವಸ ಬಂದಿದ್ದಾರೆ? ಮಾರ್ಗಶೀರ್ಷೇ ನವಮ್ಯಾಂ. ಹೀಗೆ ನವಮಿ ತಿಥಿಯಲ್ಲಿ ತದ್ಯುಕ್ತಮೀಶಾರ್ಪಿತ ಚಿತ್ತವೃತ್ತೇ. ಇದು ಕಾವ್ಯ, ಇದು ಕಲ್ಪನಾ, ಇದು ಸಾಹಿತ್ಯ. ಏನು ಸಾಹಿತ್ಯ? ಇದೆಲ್ಲ ಕಲ್ಪನೆಗಳೇ ತಾನೆ. ಈ ರೀತಿಯಾದಂತಹ ಒಂದು ಚಿತ್ರಣವನ್ನು ತೋರಿಸ್ತಕ್ಕಂಥದ್ದರ ಹಿನ್ನೆಲೆಯಿಂದ ನಾವು ನಮ್ಮ ಮನಸ್ಸನ್ನು ಎಲ್ಲಿಡ್ತೇವೆ? ದೇವರಲ್ಲಿಡ್ತೇವೆ, ದೇವರ ಮಹಿಮೆಯಲ್ಲಿಡ್ತೇವೆ. ಇದು ನಿಜವಾದ ಕಾವ್ಯದ ಫಲ. ಕಾವ್ಯಗಳನ್ನೇ ಅಧ್ಯಯನ ಮಾಡೋದು ಸಾಧನಕ್ಕೆ ಉಪಯುಕ್ತವೇ ಅನುಪಯುಕ್ತವೇ ಅನ್ನೋದೊಂದು ವಿಚಾರ ಇದೆ. ಎರಡು ತರಹದ ಮಾತುಗಳು ಇದ್ದಾವೆ. ಕಾವ್ಯಾಲಾಪಾಂಶ್ಚ ವರ್ಜಯೇ. ಕಾವ್ಯಗಳನ್ನೇ ಕಾದಂಬರಿಗಳನ್ನೇ ಹೇಳೋದು ಕೇಳೋದು ಅಂತ ಟೈಮ್ ವೇಸ್ಟ್ ಮಾಡ್ಕೋಬೇಡ್ರಿ, ಉಪಯೋಗ ಇಲ್ಲ, ಅದನ್ನು ಬಿಡ್ರಿ ಅಂತ ನಿಷೇಧವನ್ನು ಮಾಡಿದ್ದಾರೆ. ಕಾವ್ಯಗಳನ್ನೇ ಆಲಾಪನ ಮಾಡೋದು, ಹೇಳೋದು ಕೇಳೋದು ತಪ್ಪು. ಯಾಕೆ? ಅಲ್ಲಿ ಏನೇನೋ ವರ್ಣನೆ ಮಾಡಿರ್ತಾರೆ. ನರರನ್ನು, ನಾರಿಯರನ್ನು, ನದಿಯನ್ನು, ಪರ್ವತವನ್ನು, ಬೆಟ್ಟವನ್ನು, ಗುಡ್ಡವನ್ನು, ಮತ್ತೊಂದನ್ನು. ಆ ಒಂದು ವರ್ಣನಾ ವಿಲಾಸದ, ಆ ಒಂದು ಚಾತುರ್ಯದ, ಆ ಒಂದು ಆವಿಷ್ಕಾರದಲ್ಲಿ ಮನಸ್ಸನ್ನು ಇಟ್ಟುಕೊಂಡು ದೇವರಲ್ಲಿ ಮನಸ್ಸು ಹೋಗೋದನ್ನು ತಪ್ಪಿಸೋದಕ್ಕೆ ಅವಕಾಶ ಆದೀತ್ರಪ್ಪ. ಅದಕ್ಕೋಸ್ಕರವಾಗಿ ಕಾವ್ಯ, ಈ ಕಾವ್ಯಗಳ ಆಲಾಪನೆ, ಇದರ ವಿಚಾರ ಅದು ವರ್ಜ್ಯ. ಇದನ್ನೇ ಕಾವ್ಯಾಲಾಪಾಂಶ್ಚ ವರ್ಜಯೇ ಅಂತ ಹೇಳಿರ್ತಕ್ಕಂಥ ಮಾತು. ಆದರೆ ನಿಜವಾದ ಕಾವ್ಯ ಏನು? ಕಾವ್ಯ ಭಾಗವತ ನೋಡಬೇಕು, ಅಲ್ಲಿ ಬಂದಿರತಕ್ಕ ಶ್ಲೋಕಗಳು ನೋಡಬೇಕು. ಎಂತಹ ಒಂದು ಛಂದಸ್ಸು, ಎಂತಹ ಒಂದು ಶಬ್ದಲಾಲಿತ್ಯ, ಎಂತಹ ಒಂದು ರಸಾವಿಷ್ಕಾರ. ವೇದವ್ಯಾಸ ದೇವರ ಭಾಷಾ ಅದು ಅದ್ಭುತ ಕಾವ್ಯ. ವಾಲ್ಮೀಕಿ ಮಹರ್ಷಿಗಳ ರಾಮಾಯಣ ಅದ್ಭುತ ಕಾವ್ಯ. ಪಂಡಿತಾಚಾರ್ಯರು, ನಾರಾಯಣ ಪಂಡಿತಾಚಾರ್ಯರು, ತ್ರಿಪುರ ಪಂಡಿತಾಚಾರ್ಯರು, ವಾದರಾಜ ಸ್ವಾಮಿಗಳವರು, ರಾಘವೇಂದ್ರ ವಿಜಯಕಾರರು, ಏನು ಅದ್ಭುತವಾದಂತಹ ಆ ಎಲ್ಲ ಕಾವ್ಯವನ್ನು ಓದಿದರೆ ಎಲ್ಲಾದರೂ ಹರಿವಾಯು ಗುರುಗಳಲ್ಲಿ ಹೋಗತಕ್ಕಂಥ ಮನಸ್ಸು ಅದು ತಪ್ಪಿತು ಅಂತ ಅನ್ನೋದಕ್ಕೆ ಅವಕಾಶ ಇಲ್ಲ. ಇದು ನಿಜವಾದ ಕಾವ್ಯದ ಲಕ್ಷಣ. ವರ್ಣನೆ ಇರಬೇಕು, ಅಲಂಕಾರ ಇರಬೇಕು, ರಸಾವಿಷ್ಕಾರ ಇರಬೇಕು, ಚಮತ್ಕಾರ ಆಗ್ತಿರಬೇಕು, ದೇವರಲ್ಲಿ ಮನಸ್ಸು ಗಟ್ಟಿ ಆಗ್ತಿರಬೇಕು. ಅದು ಸತ್ಕಾವ್ಯದ ಲಕ್ಷಣ. ಹಾಗೆ ಮಾರ್ಗಶೀರ್ಷೇ ನವಮ್ಯಾಂ ಸತ್ಯಧ್ಯಾನ ತೀರ್ಥರ ಈ ಒಂದು ಅವತಾರದ ಸಂವತ್ಸರ ಕಾಲ, ಸಂವತ್ಸರಕ್ಕೂ ಅರ್ಥವನ್ನು ಕೊಟ್ಟರು. ಯಾವ ಸಂವತ್ಸರದಲ್ಲಿ ಅವತಾರ? ಆಂಗೀರಸ ಸಂವತ್ಸರ. ಆಂಗೀರಸೇನಾಸ್ಮಿ ಸಮ ಪೃಥಿವ್ಯಾಂ. ಯಾಕೆ ಆಂಗೀರಸ ಸಂವತ್ಸರದಲ್ಲಿ ಬಂದರು? ಆಂಗೀರಸ ಅಂತ ಯಾರಿಗೆ ಹೆಸರು? ಬೃಹಸ್ಪತಿಗೆ. ನಾವು ಯಾರಿಗೆ ಸಮಾನ? ಆಂಗೀರಸೇನ ಅಸ್ಮಿ ಸಮ ಪೃಥಿವ್ಯಾಂ. ಬೃಹಸ್ಪತಿ ಸಮಾನ ಭೂಮಿಯಲ್ಲಿ ನಾವು ಅನ್ನೋದನ್ನು ತಿಳಿಸಲಿಕ್ಕೋ ಏನೋ. ಯಾವ ಸಂವತ್ಸರದಲ್ಲಿ ಅವತಾರ? ಆಂಗೀರಸ ಸಂವತ್ಸರದಲ್ಲಿ ಅವತಾರವನ್ನು ಮಾಡಿರೋಣ. ಈ ಕ್ರಮದಿಂದ ಮಗು ಹುಟ್ಟಿರತಕ್ಕಂತಹ ಆ ಒಂದು ಸಂಭ್ರಮನೇ ಸಂಭ್ರಮ. 5 ಹೆಣ್ಣು ಮಕ್ಕಳು ಹುಟ್ಟಿ ಆಮೇಲೆ ಗಂಡು ಕೂಸು ಹುಟ್ಟಿರೋದು ಅಂತಂತಂದರೆ ಎಂಥ ಆ ದಂಪತಿಗಳಿಗೆ ಅವರ ಪರಸ್ಪರಂ ಅಂತಾರ. ಆ ಸಂದರ್ಭದಲ್ಲಿ ಒಬ್ರಿಗೊಬ್ಬರಿಗೆ
ಆಗ ಮುಖ ನೋಡಿಕೊಂಡ್ರೆ ಇವರು ಕುಲು ನಗ್ತಾ ಇದ್ದಾರೆ, ಅವರು ನಗ್ತಾ ಇದ್ದಾರೆ. ಆದರೆ ಇವರ ಹೃದಯ ಅವ್ರಿಗೆ ಅರ್ಥ ಆಗ್ತಾ ಇದೆ, ಅವ್ರ ಹೃದಯ ಇವ್ರಿಗೆ ಅರ್ಥ ಆಗ್ತದೆ. ಮಧ್ಯದಲ್ಲಿ ಮಾತಿಲ್ಲ ನೋಡಿ, ಹಿಂಗಂತ ಇದ್ದಾರೆ. ಅದರ ಒಂದು ಚಿತ್ರಣವನ್ನು ತೋರಿಸ್ತಾ ಇದ್ದಾರೆ. ಹೀಗೆ ಪರಸ್ಪರ ಆ ದಂಪತಿಗಳು ಪರಮಾನಂದದಲ್ಲಿ ಮಗ್ನರಾಗಿರ್ತಕ್ಕಂತಹ ಕ್ರಮ. ಗದನ್ಮೋಹೋ ಸೇತು ರಘೋತ್ತಮಸ್ಯ ನಾಮಾಭಿರಾಮೋ ಪುಲಕಾಂಕಿತಾಂಗಃ. ಮೈ ಪುಲಕಿತ ಆಯಿತು ಆ ಸುದ್ದಿ ಕೇಳ್ತಿದ್ದಂತೆಯೇ. ಸೇತುರಾಮನನ್ನೇ, ರಾಮಸೇತುವಿಗೆ ಹೋಗಿರ್ತಕ್ಕಂಥದ್ದನ್ನೇ ಎಲ್ಲ ಕ್ಷಣದೊಳಗೆ ವಿಚಾರ ತಲೆಯಲ್ಲಿ ಬಂತು. ದೇವರಿಗೆ ಪ್ರಣಾಮವನ್ನು ಸಲ್ಲಿಸ್ತಾ ಇದ್ದಾರಂತೆ. ಆ ಸಂದರ್ಭದಲ್ಲಿ ಕೂಸಿನ ನೋಡ್ಲಿಕ್ಕೆ ಹೋಗಬೇಕಲ್ಲ, ಮಗುವನ್ನು ನೋಡಲಿಕ್ಕೆ. ಏನು ಈ ಕಾಲದಂತೆ ಆಸ್ಪತ್ರೆ ಇಲ್ಲ, ಮನೆಯಲ್ಲೇ ಹುಟ್ಟತಕ್ಕಂಥ ಕಾಲ, ಸೂತಿಗ್ರಹ, ಪ್ರಸವಗ್ರಹ. ಅಲ್ಲಿಗೆ ಹೋಗಬೇಕಾದ್ರೆ ಸ್ಪೃಷ್ಟ್ವಾ ಅನಲಾಂಬು ಪ್ರವಿವೇಶ ಧೌತ ಪಾಣ್ಯಂಘ್ರೀ. ಬಿಸಿನೀರು ತಗೊಂಡು ಅನಲಾಂಬು ಅಂದರೆ ಬಿಸಿನೀರು, ಆ ಬಿಸಿನೀರಿಂದ ಕೈ ಕಾಲು ಎಲ್ಲ ಚೆಂದಾಗಿ ತೊಳೆದುಕೊಂಡು ಸೂತಿಗ್ರಹದಲ್ಲಿ ಒಳಗೆ ಹೋಗಿ ಆ ಸಂದರ್ಭದಲ್ಲಿ ದೂರದಿಂದ ಆ ಮಗುವಿನ ಮುಖವನ್ನು ನೋಡ್ತಾ ಇದ್ದಾರಂತೆ. ಹೆಂಗೆ ಕಾಣಿಸ್ತಾ ಇದ್ದಾರೆ? ತಪ್ತ ಸ್ವರ್ಣಾಭಕಾಯ ಅಂದಿದ್ದಾರೆ. ಅದನ್ನೇ ತಪ್ತ ಸ್ವರ್ಣಾಭಕಾಯ, ಪುಟಕ್ಕೆ ಹಾಕಿರ್ತಕ್ಕ ಬಂಗಾರ ಥಳ 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 ಹೆಂಗೆ ಹೊಳಿತಿರ್ಬೇಕು ಹಂಗಿರ್ತಕ್ಕಂತಹ ಆ ಒಂದು ಮೈಬಣ್ಣ. ಅದನ್ನು ನೋಡ್ತಾ ಇರೋಣ. ತತ್ಕಾಲದಲ್ಲಿ ಪುರೋಹಿತೈ ಮಂಗಲ ಮಂತ್ರವಾಗ್ಭಿ, ಬೇಕಾಷ್ಟು ಬ್ರಾಹ್ಮಣ ಸಂಪತ್ತು ತುಂಬಿರತಕ್ಕಂತಹ ಪ್ರದೇಶ. ಅಂತಹ ಎಲ್ಲ ಬ್ರಾಹ್ಮಣರು ಬಂದು ಸೇರಿ ಮಂಗಲ ಸ್ತೋತ್ರಗಳನ್ನೇ, ಸೂಕ್ತಗಳನ್ನೇ, ಆಶೀರ್ವಾದಗಳನ್ನೇ ಅವರೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ಹೇಳ್ತಾ ಇರೋಣ. ವಾದ್ಯಘೋಷಗಳನ್ನು ಮೊಳಗಿಸ್ತಾ ಇರೋಣ. ರಾತ್ರಿ ಕಾಲ ಆದಾಗ ಸರಾತ್ರಿ ಸೂಕ್ತಾನಿ ಧರಾಸುರ ಇಂದ್ರೈಹಿ, ರಾತ್ರಿ ಸೂಕ್ತವನ್ನೇ ಬಾಣಂತಿ ಇರ್ತಕ್ಕ ಮನೆಯಲ್ಲಿ ಹೇಳಿಸಬೇಕು ಅಂತಿರೋ ಪದ್ಧತಿ. ಅಂತಹ ರಾತ್ರಿ ಸೂಕ್ತಗಳನ್ನು ಹೇಳಿಸ್ತಾ ಇದ್ದಾರೆ. ಕಾರಣ, ಅನೇಕ ಭೂತ ಪ್ರೇತ ಮೊದಲಾಗಿರ್ತಕ್ಕಂತಹ ದುಷ್ಟ ಶಕ್ತಿಗಳು ಅವು ಯಾವುದೂ ಕೂಡ ಬಾಧಿಸಬಾರದು. ಬಹಳ ಸೂಕ್ಷ್ಮವಾದಂತಹ ಒಂದು ಸಂದರ್ಭ ಇರ್ತದೆ ಬಾಣಂತನ ಮತ್ತು ಆ ಕೂಸಿರ್ತಕ್ಕಂತಹ ಶೈಶವ ಸ್ಥಿತಿ. ಅದಕ್ಕೆ ರಾತ್ರಿ ಸೂಕ್ತದ ಪಠಣವನ್ನೇ ಮನೆಯಲ್ಲಿ ಮಾಡಿಸೋದಿದೆಯಲ್ಲ, ಇದು ಪ್ರಾಚೀನ ಪದ್ಧತಿ. ಹಂಗೆ ಆ ರಾತ್ರಿ ಸೂಕ್ತಗಳನ್ನೇ ಆ ಸಂದರ್ಭದಲ್ಲಿ ಪಠಣವನ್ನು ಮಾಡಿಸ್ತಾ ಇರೋಣ. ಸುವಾಸಿನೀಹಿ, ಅದರಂತೆಯೇ ಮುತ್ತೈದೆಯರು, ಮನೆಗೆ ಬರೋರು ಹೋಗೋರು, ಗಲ ಗಲ ಗಲ, ಏನು ಸಂಭ್ರಮನೋ ಸಂಭ್ರಮ. ಯತ್ಸೇತು ರಾಮಸ್ಯ ಕೃಪಾಪಯೋಬ್ಧೇ ಸುಮುದ್ಯ ದೇವಾಮೃತ ಭಾಗ್ಯಮೇತತೆ ಶಿಶುಸ್ವರೂಪೋ ನಮಮೇತಿ ಮತ್ವಾ. ಇದು ಯಾರ ಭಾಗ್ಯ? ಇದು ಸೇತುರಾಮನ ಭಾಗ್ಯ. ರಾಮಸೇತುವಿಗೆ ಹೋಗಿ ಬಂದಿರತಕ್ಕಂಥ ಸ್ವಾಮಿ, ಇದು ನಿನ್ನ ಭಾಗ್ಯ. ಇದು ನ ಮಮ, ಇದು ನನ್ನ ಭಾಗ್ಯ ಅಲ್ಲ. ಇದು ಸದಾ ಮನಸ್ಸಿನಲ್ಲಿ ಇರಲಿ ಅನ್ನೋ ದೃಷ್ಟಿಯಿಂದಲೇನೆ ತತ್ಸೇತು ರಾಮೇತಿ ಚಕಾರ ನಾಮ. ಏನಂತವರಿಗೆ 11ನೇ ದಿವಸ ನಾಮಕರಣವನ್ನು ಮಾಡಬೇಕಾದರೆ ಜಯಾಚಾರ್ಯರು ಮನಸ್ಸಿನಲ್ಲಿ ತಗೊಂಡ್ರ ಹೆಸರನ್ನೇ ಸೇತುರಾಮ. ಯಾಕೆ ಸೇತುರಾಮ ಅಂತಲೇ ನಾಮಕರಣ ಮಾಡಿದರು? ರಾಮಸೇತುವೆಗೆ ಹೋಗಿ ಸ್ವಾಮಿ ಫಲವನ್ನು ಕೊಟ್ಟಿದ್ದಾನೆ, ಇದು ದೇವರಿಗೆ ಸಲ್ಲತಕ್ಕಂತಹ ಕೂಸಿದು ಅಂತ ಆಗಲೇ ಸಂಕಲ್ಪ ಮಾಡಿದ್ದಕ್ಕೆ ಪ್ರತೀಕವಾಗಿ ಏನಂತ ನಾಮಕರಣ? ಸೇತುರಾಮ. ಅಥವಾ ಇನ್ನೊಂದು ಅರ್ಥ ಇದೆ ಎಂದರು ಜಾಲಿಹಾಳಾಚಾರ್ಯ. ಯಾಕೆ ಇವರು ಸೇತುರಾಮ ಅಂತಂದರೆ, ಇವರು ಸೇತುವೆಯೂ ಹೌದು, ಇವರು ರಾಮನೂ ಹೌದು. ಆದ್ದರಿಂದ ಇವರೇನಾಗಿದ್ದಾರೆ? ಇವರು ಸೇತುರಾಮ. ಏನು ಸೇತುವೆ ಅಂತಂದರೆ ಅಪಾರ ಅಪಾರ ಸಂಸಾರ ಸಮುದ್ರ ಸೇತು. ಈ ಸಂಸಾರ ಸಮುದ್ರವನ್ನೇ ದಾಟಿಸ್ತಕ್ಕಂತಹ ಏನೊಂದು ಸಿದ್ಧಾಂತದ ಸೇತುವೆ ಇದೆ, ಅದನ್ನು ನೀಡೋವರಾದ್ದರಿಂದ ಇವರು ಸೇತುವೆಯೂ ಹೌದು. ಇನ್ನು ಅದರ ಮೇಲೆ ರಾಮೋಪಿ ವಿದ್ಯಾರತಮಾನಸೋಯಂ, ಎಲ್ಲರಿಗೂ ರಾಮದೇವರನ್ನು ತೋರಿಸ್ತಾ, ರಾಮದೇವರ ಅನುಗ್ರಹವನ್ನು ಹೊಂದಿಸ್ತಾ ಎಲ್ಲರಿಗೂ ವಿದ್ಯಾ ಅಭಿರತಿಯನ್ನೇ ಕೊಡತಕ್ಕಂಥವರಾದ್ದರಿಂದ ಇವರು ಸೇತು ಮತ್ತು ರಾಮ. ಆದ್ದರಿಂದ ಸದರ್ಥಪೂರ್ತಿ ಅನ್ವರ್ಥ. ಏನು ಹೆಸರಿದೆ ಆ ಹೆಸರಿಗೆ ತಕ್ಕ ಆ ಒಂದು ವ್ಯಕ್ತಿತ್ವವನ್ನು ಪಡೆದಿರೋರು ಅಂತ ಆ ಸಂದರ್ಭದಲ್ಲಿ ಶ್ಲಾಘನವನ್ನು ಮಾಡಿರ್ತಕ್ಕಂತಹ ಕ್ರಮ. ಜ್ಞಾನಿಭಿಶ್ಲಾಘ್ಯಮಾನಃ, ಹುಲಿಗೆ ಆಚಾರ್ಯರು ಇವರು ಕೂಸಿದ್ದಾಗ ಬಂದು ಆಶೀರ್ವಾದ ಮಾಡಿದ್ರು ಅಂತ ಒಂದು ಪ್ರತೀತಿ. ಅದಕ್ಕೆ ಸೂಚಕ ಜ್ಞಾನಿಭಿಶ್ಲಾಘ್ಯಮಾನಃ ಅಂತ ಆ ಶಬ್ದ.
ಪಕ್ಷೇಸಿತೆ ವೃದ್ಧಿಮುಪೈತಿ ಚಂದ್ರ ಗತಸ್ತಥಾ ಬಾಲಕ ಏಷ ನಿತ್ಯ. ಶುಕ್ಲ ಪಕ್ಷ ಬಂದರೆ ಚಂದ್ರ ಬೆಳಿತಾನೆ, ಗೊತ್ತಾಯ್ತಲ್ಲ. ಇವರು ಶುಕ್ಲ ಪಕ್ಷದಲ್ಲಿ ಅಷ್ಟೇ ಬೆಳೆಯೋರಲ್ಲ, ಎರಡೂ ಪಕ್ಷದಲ್ಲಿ ಬೆಳೀತಾ ಇದ್ದಾರೆ ಅವರು. ಯಾರು? ನಮ್ಮ ಸೇತುರಾಮಾಚಾರ್ಯರು. ನೋಡಿ, ಹೀಗೆ ಆ ಒಂದು ಮಗುವಿನ ಬೆಳವಣಿಗೆ ಹಂತ. ದೋಲಾಶಯಂತೋ ತನಯಂ ವಿಹಾಯ, ಎರೆದು ಆದರ ಮಾಡಿ ಅಲಂಕಾರ ಮಾಡಿ ಮಗುವನ್ನು ಸಾಕಿ ಸಲಹತಕ್ಕಂತಹ ಒಂದು ವಾತ್ಸಲ್ಯ ಮೂರ್ತಿ ತಾಯಿ. ದೋಲಾದಲ್ಲಿ, ತೊಟ್ಟಲಿನಲ್ಲಿ ಆ ಮಗುವನ್ನೇ ಮಲಗಿಸಿ ಯಾವುದೋ ಕಾರ್ಯದ ನಿಮಿತ್ತದಿಂದ ಕಾರ್ಯವಶ ಕದಾಚಿತೆ ಮನೆಯಿಂದ ಹೊರಗೆ ಹೋಗಿದ್ದರು ಕೃಷ್ಣಾಬಾಯಿ. ತುಳಸಿ ತರೋದಕ್ಕೆ ಅಂತ ಜಯಾಚಾರ್ಯರು ಊರ ಹೊರಗೆ ವನದಿಂದ ತುಳಸಿ ತರಲಿಕ್ಕೆ ಅಂತ ಅವರು ಹೋಗಿರೋಣ. ತಾಯಿ ಮನೆಗೆ ಬಂದಳು. ಕೆಲಸ ಎಲ್ಲೋ ಮನೆ ಯಾರ್ದೋ ಅಕ್ಕಪಕ್ಕ ಮನೆಯೋ ಎಲ್ಲೋ ಒಂದು ಕಡೆ ಏನೋ ಒಂದು ನಿಮಿತ್ತದಿಂದ ಹೋದವರು ಹಿಂತಿರುಗಿ ಮನೆಗೆ ವಾಪಸ್ಸು ಬಂದಾಗ ಆ ಸಂದರ್ಭದಲ್ಲಿ ನೋಡ್ತಾ ಇದ್ದಾರಂತೆ, ಮಾತಾಗತ ಕಾರ್ಯವಶ ಕದಾಚಿತ್. ಏನು ಕಂಡ್ಲು? ವಾತಾಯನ ಮಾರ್ಗೀ. ವಾತಾಯನ ಮಾರ್ಗ, ಹಿಂದಿನ ಕಾಲದಲ್ಲಿ ಮನೆಯೊಳಗೆ ಗಾಳಿ ಬರೋದಕ್ಕೋಸ್ಕರವಾಗಿ ಬೆಳಕಿಂಡಿಗಳು ಅಂತ ಬಿಟ್ಟಿರ್ತಿದ್ರು. ಬೆಳಕು ಬರ್ತಿತ್ತು, ಗಾಳಿನೂ ಬರ್ತಿತ್ತು. ಯಾಕೆ? ಎಲ್ಲ ಕಡೆಯಲ್ಲೂ ಕೂಡ ಒಂದಕ್ಕೊಂದಕ್ಕೆ ಮನೆ ಹತ್ಕೊಂಡು ಕಟ್ಟಿಬಿಟ್ಟಿರ್ತಿದ್ರು. ಆಗ ಗಾಳಿ ಬೆಳಕಿಗೆ ಇರತಕ್ಕಂಥದ್ದು ಬೆಳಕಿಂಡಿ ಅಂತ ಮೇಲ್ಭಾಗ. ಅಲ್ಲಿಂದ ಒಂದು ಹಾವು ಕೆಳಗೆ ಇಳಿದು ಬಂದಿದೆ. ಇಳಿಯೋದನ್ನು ನೋಡ್ತಾ ಇದ್ದಾಳೆ ತಾಯಿ. ಇಳಿದಿದ್ದಷ್ಟೇ ಅಲ್ಲ, ಅದೇ ತೊಟ್ಟಲಿನ ಹತ್ರ ಬಂತು. ಆ ತೊಟ್ಟಲಿನಲ್ಲೇನೆ ಅತ್ಲಾಗಿತ್ಲ ಹಿಂಗೆ ಅಲ್ಲೇ ತಿರುಗುತ್ತಾ ಇದೆ, ಅಲ್ಲೇನೆ ಹೆಡೆ ಬಿಚ್ಚುತ್ತಾ ಇದೆ. ಕೂಸು ಮಲ್ಕೊಂಡಿದೆ, ಅದು ನೋಡ್ತಾ ಇದೆ. ಕಿಲಕಿಲ ಕಿಲಕಿಲ ಅಂತ ನಗ್ತಾ ಇದ್ದಾರೆ ಇವರು ಸತ್ಯಧ್ಯಾನ ತೀರ್ಥರು, ಸೇತುರಾಮಾಚಾರ್ಯರು. ಇವ್ರು ನಗೋದು, ಹಾವು ಆಟ ಆಡ್ತಾ ಇರೋದು, ತಾಯಿ ಎದಿನೇ ಹೊಡೆದು ಹೋಯಿತು. ರಾಮೇಶ್ವರ ತನಕ ಹೋಗಿ 108 ಸಲ ಪಾರಾಯಣ ಮಾಡಿ ಇಷ್ಟೆಲ್ಲ ಸೇವಾ ಮಾಡಿದ ಮೇಲೆ ಹುಟ್ಟಿರತಕ್ಕಂತಹ ಮಗು ಈ ರೀತಿಯಿಂದ ಸರ್ಪ ಆ ಸಂದರ್ಭದಲ್ಲಿ ಭುಶ್ವಾಸ ಸಂಶಬ್ದ ಶ್ರವಣೇನ ಭೀತಾ, ಅದ್ರ ಜೊತೆಗೆ ಭುಸ್ ಅಂತ ಒಂದು ಸಲ ಶಬ್ದ ಮಾಡ್ತಂತೆ. ಎಲ್ಲರೂ ಹೆದರಿಬಿಟ್ರು, ಗಾಬರಿ ಆಯಿತು ತಾಯಿಗೂ ಕೂಡ. ಸುದ್ದಿ ಹೋಯಿತು ಜಯಾಚಾರ್ಯರಿಗೆ. ಅವರು ಓಡಿ 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 ಬಂದ್ರಂತೆ. ಆ ಸಂದರ್ಭದಲ್ಲಿ ಏನು ಮಾಡಬೇಕು, ಯಾರು ಏನು ಕೈ ಹಿಡಬೇಕು, ಏನು ಹತ್ರ ಹೋಗ್ತಾರೆ, ಇದಕ್ಕೆ ದೇವರೇ ಏನಾದರೂ ಪರಿಹಾರ ಮಾಡಬೇಕು ಅಂತ ಆ ಸಂದರ್ಭದಲ್ಲಿ ಸೀದಾ ದೇವ್ರ ಮನೆಗೆ ಹೋದರು. ತುಪ್ಪದ ದೀಪ ಹಚ್ಚಿಟ್ರು. ಆ ಸಂದರ್ಭದಲ್ಲಿ ಅಂತ ಇದ್ದಾರಂತೆ, ಜೀವೇದಷ್ಟ ಫಣಿನಾಯ ದೇಶ ನಿಷೇವಣೈಕಾಯುಷನವೇನ ಮೀಹೇ ತ್ವತ್ಪಾದಯೋ ರಾಮ ರಮಾಧಿನಾಥ. ಹೇ ರಾಮ, ಹೇ ರಮಾಧಿನಾಥ, ಹೇ ಸ್ವಾಮಿ, ನಿನ್ನ ಪಾದಕ್ಕೆ ಇವನನ್ನು ನೆಡ್ತೀನಪ್ಪ. ನಿನ್ನ ಸೇವಾ ಬಿಟ್ಟು ಇನ್ನೊಂದಕ್ಕೆ ಈತನನ್ನು ನಾನು ವಿನಿಯೋಗಿಸೋದಿಲ್ಲ. ಜೀವೇತ್, ಹೆಂಗಾದ್ರೆ ಈ ಕೂಸು ಬದುಕೋಬೇಕು. ಹಿಂಗ ಆ ತಂದೆಗಳು ಆ ಸಂದರ್ಭದಲ್ಲಿ ಪ್ರಾರ್ಥನಾವನ್ನೇ ಪಾಹೀತಿ ಪಾಹೀತ್ಯಗದ ದ್ವಿಜಾಗ್ರ್ಯ, ಪಾಹಿ ಪಾಹಿ ಅಂತ ದೇವರಲ್ಲಿ ಬೇಡ್ತಾ ಇದ್ದಾರೆ. ಅವರಲ್ಲಿ ಪ್ರಾರ್ಥನಾ ಮಾಡಿ ದೀಪ ಹಚ್ಚಿಟ್ಟು ದೇವರು ನಮಸ್ಕಾರ ಮಾಡ್ತಿದ್ರೆ ಏನು ಆ ಸರ್ಪ ಹಾವು ಕೆಳಗೆ ಇಳಿದು ಬಂದಿತ್ತಲ್ಲ, ಹಾಗೆ ಮತ್ತೆ ಮೇಲಕ್ಕೆ ಹೊರಟು ಬಿಡ್ತು. ಅದೇ ಬೆಳಕಿಂಡಿ ಮಾರ್ಗದಿಂದ ಮೇಲಕ್ಕೆ ಹೋಗ್ತಾ ಇದೆ. ಎಲ್ಲರೂ ನೋಡ್ತಾ ಇದ್ದಾರಂತೆ. ಮನೋಜ್ಞ ದಿವ್ಯಾಂಗ ವಿಮುಗ್ಧ ಭಾವೈಹಿ. ಯಾವಾಗ ಮ್ಯಾಲದ ತನಕ ಹೋಯ್ತು, ಹತ್ರ ಹೋಗಿ ನೋಡ್ತಾರಂತೆ ಕೂಸಿಗೆ ಏನಾಗಿದೆ. ಮನೋಜ್ಞ, ಮುಗ್ಧ, ಹಾಗೆ ಇದ್ದಾರೆ ಇವರು. ಅದೇ ನಗು, ಅದೇ ಮುಗ್ಧ ಸ್ವಭಾವ, ಏನು ಚಂದ ಕಾಣಿಸ್ತಾ ಇದ್ದಾರಂತೆ. ಭಾವಿ ಭವ್ಯ ಪ್ರಶಂಸೈಹಿ. ಹಾವು ಸರ್ಪ ಹೆಡಿಬಿಚ್ಚಿ ತಲೆ ಮೇಲೆ ಆಡೋದು ಅಂತಂದರೆ ಮುಂದೆ ಅವನು ಚಕ್ರವರ್ತಿ ಆಗೋ ಲಕ್ಷಣ ಇದ್ದರೆ ಮಾತ್ರ ಅಂತ ಅದರ ಒಂದು ಸೂಚನೆ. ಅದನ್ನು ಎಲ್ಲರೂ ಕೂಡ ಆ ಸಂದರ್ಭದಲ್ಲಿ ನೆನೀತಾ ಇದ್ದಾರೆ. ಮತ್ತೊಂದು ಸಲ ಬಂದಿತ್ತು, ಮೊದಲೋಗಿ ಅದನ್ನೋಗಿ ಏನಾದರೂ ಮಾಡಿ ಎಲ್ಲಿ ಬಂತು ಅಂತ ಹಾಗೆ ಓಡಿದ್ರಂತೆ. ಯಾವುದಕ್ಕೆ? ಮಹಡಿ ಮೇಲೆ ಹೋಗಿ ಆ ಸರ್ಪವನ್ನು ಏನು ನೋಡಬೇಕು ಅಂತ ಹಿಂಗೆ ಅತ್ಲಾಗ ಹೋದರೆ ಏನು ಒಂದು ಸೆಕೆಂಡ್ನೊಳಗೆ ಅದು ಮೇಲೆ ಹೋಗಿರ್ತಕ್ಕಂಥದ್ದು ಧಾವಿಸ್ಕೊಂಡು ಹೋದರೂ ಕೂಡ ಯಾರಿಗೂ ಕಾಣಿಸ್ಲೇ ಇಲ್ಲ ಅಂತಾರವರು. ಭೂಸ್ಪರ್ಶಹೀನ ಪ್ರಕಟಿ ಚಕಾರ. ಹೋಗೋದೇ ಆದರೆ ಹೆಂಗೆ ಬೇಕಾದ್ರೆ ಹೋಗ್ಬೋದಾಗಿತ್ತು. ಜಲಯಾಳಾಚಾರ್ಯ ಬರೆದರು, ಆ ಸರ್ಪ ಮ್ಯಾಲಕ್ಕೆ ಯಾಕೆ ಹೋಗಬೇಕಾಗಿತ್ತು? ಹಾಗೆ ಕೆಳಗಿಳಿದು ನೆಲದ ಮ್ಯಾಲಿಂದ ಇನ್ನೊಂದು ಕಡೆ ಎಲ್ಲರೂ ಹಿಂಗೆ ಹೋಗ್ಬೋದಾಗಿತ್ತಲ್ಲ. ಭೂಸ್ಪರ್ಶಹೀನ, ಅದು ಭೂಸ್ಪರ್ಶ ಮಾಡಲಿಲ್ಲ. ಅದರಿಂದಲೇ
ಏನು ತೋರಿಸ್ತಾ ಇದೆ? ದೇವಸ್ವಭಾವಂ ಮಿಷತಾಂ ಜನಾನಾಂ. ಅದು ಇಹಲೋಕದ ಸರ್ಪ ಆಗಿರಲಿಲ್ಲ. ಈ ದಂಪತಿಗಳ ಸಂಕಲ್ಪ ಮಾಡಿಸಬೇಕು ಅಂತಲೇ ದೇವಸ್ವಭಾವ, ಅದು ದೈವಿಕವಾಗಿ ಬಂದಿರತಕ್ಕಂತಹ ಸರ್ಪ ಆಗಿತ್ತು. ಆದ್ದರಿಂದ ಮೇಲೆ ಹೋಗಿ ಎಲ್ಲೇ ಅದು ಹುಡುಕಾಡಿದ್ರೂ ಕೂಡ ಯಾರಿಗೂ ಅದರ ಕಿಂಚಿತ್ತು ಸುಳುವು ಸಿಗಲಿಲ್ಲ. ಹೀಗೆ ಬಾಲ್ಯದಲ್ಲೇನೆ ಯತಿ ಸಾರ್ವಭೌಮರಾಗಿ ಚಕ್ರವರ್ತಿಗಳಾಗಿ ವಿರಾಜಿಸ್ತಕ್ಕಂತಹ ಒಂದು ಪ್ರಘಟ್ಟಿಕೆಗೆ ಸೂಚನೆ ಸತ್ಯಧ್ಯಾನ ತೀರ್ಥರ ಚರಿತ್ರೆಯಲ್ಲಿ ಬಂದಿರತಕ್ಕಂತಹ ಘಟನೆ. ಇದು ಕೇವಲ ಅವರ ಚರಿತ್ರೆಯಲ್ಲಿ ಇದು ಸತ್ಯವಾಗಿರೋದು ಅಂತ ಅಷ್ಟೇ ಅಲ್ಲ, ನೀವು ಹೈದರಾಲಿ ಚರಿತ್ರೆಯಲ್ಲೂ ಇದೇ ಬಂದಿದೆ, ಗೊತ್ತಾಯ್ತಲ್ಲ. ಅಥವಾ ಆ ಒಂದು ಲಕ್ಷಣ ಇತ್ತು ಅಂತಂದರೆ ಅವರ ರಾಜರಂತೆ ವಿರಾಜಿಸ್ತಾರೆ ಅನ್ನೋದಕ್ಕೆ ನಮ್ಮ ಆಚಾರ್ಯರೇ ಸಾಕ್ಷಿ. ನಮ್ಮ ಆಚಾರ್ಯರು, ನಮ್ಮ ಪಿತೃಪಾದರು ಅವರು ಕೂಸಿದ್ದಾಗ ಏತತ್ ಸಜಾತಿಯ ಘಟನೆ ನಡೆದಿದ್ದನ್ನೇ ಪ್ರತ್ಯಕ್ಷ ನೋಡಿದವರು ಬರೆದಿದ್ದಾರೆ. ಇದನ್ನು ಇವರು ಹೇಳಿದ್ದಲ್ಲ. ಮತ್ತೆ ಅಲ್ಲಿ ಬಾಳಗಾರನಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ಇದ್ದಂತಹ ಬಾನುಗೂಡು ಗುರಾಚಾರ್ಯರು ಅವರು ತಮ್ಮ ಲೇಖನವನ್ನು ಕೊಟ್ಟಿದ್ದಾರೆ. ನಮ್ಮ ಆಚಾರ್ಯರ ಆ ಒಂದು ಷಷ್ಠಿಪೂರ್ತಿ ಶಾಂತಿ ಸಂದರ್ಭದಲ್ಲಿ ಆಗೇನೋ ಒಂದು ಸ್ಮರಣ ಒಂದು ಸಂಚಿಕೆಯನ್ನು ನಡೆಸಿರ್ತಕ್ಕಂತಹ ಸವಿನೂರು ಏನು ನಿರ್ಮಾಣ ಆಯಿತು ಅದಕ್ಕೆ ಲೇಖನದಲ್ಲಿ ಇದನ್ನು ಬರೆದಿದ್ದಾರೆ ಅವರು. ನಾನು ಪ್ರತ್ಯಕ್ಷ ನೋಡಿದ್ದೇನೆ. ನಮ್ಮ ಆಚಾರ್ಯರಿಗೆ 60 ವರ್ಷ ಆದರೆ ಅವ್ರಿಗೆ 90 ವರ್ಷ ಈ ಲೇಖನ ಬರೆದವರು. ಇದು ನಮ್ಮ ಆಚಾರ್ಯರು ಹೆಂಗೆ ಬಾಳಿದರು, ಹೆಂಗೆ ದೇವರವರ ಆ ಒಂದು ದಿವ್ಯ ಭವ್ಯ ಜೀವನವನ್ನು ಇಟ್ಟಿದ್ದ ಅಂದಮೇಲೆ ಕೂಸಿನ ಶಿರಸ್ಸಿನಲ್ಲಿ ಸರ್ಪ ಬಂದು ಹೆಡೆಯಾಡಿಸಿದರೆ ಅಂತಹ ಒಂದು ವಿಶಿಷ್ಟ ವ್ಯಕ್ತಿಗಳಾಗಿ ಅವರು ವಿರಾಜಿಸ್ತಾರೆ ಎಂಬತಕ್ಕಂಥದ್ದು ಅನೇಕ ಚರಿತ್ರೆಗಳಲ್ಲಿ ಕಂಡಿರತಕ್ಕಂತಹ ಅಂಶ ಹೌದು. ಆದರೆ ಇಲ್ಲಿ ವಿಶೇಷತಃ ಸತ್ಯಧ್ಯಾನ ತೀರ್ಥರ ಆ ಒಂದು ದಿವ್ಯವಾದ ಚರಿತ್ರೆಯಲ್ಲಿ ಇಲ್ಲಿ ಕಂಡಿರತಕ್ಕಂತಹ ಒಂದು ವೈಶಿಷ್ಟ್ಯ ಏನು ಅಂತಂದರೆ ಭೂಸ್ಪರ್ಶಹೀನ ಪ್ರಕಟೀಚಕಾರ. ಅಲ್ಲೆಲ್ಲ ಸರ್ಪ ಭೂಸ್ಪರ್ಶ ಇರೋ ಸರ್ಪ ಆಗಿದ್ದರೆ ಇವರಿಗೆ ಭೂಸ್ಪರ್ಶಹೀನ, ನೆಲದ ಸ್ಪರ್ಶನೇ ಮಾಡಲಿಲ್ಲ ಯಾವುದೋ ಆ ಸರ್ಪ, ಹಾಗೆ ಮತ್ತೆ ಮ್ಯಾಲಕ್ಕೆ ಹೋಗಿಬಿಡ್ತು ಅಂತ ಅನ್ನೋದನ್ನೇ ಎತ್ತಿ ತೋರಿಸ್ತಾ ಇದ್ದಾರೆ. ಕ್ರಮಶಃ 1 ವರ್ಷ 2 ವರ್ಷ ಆಗ್ತಿದ್ದಂತೆ 3ನೇ ವರ್ಷದಲ್ಲಿ ದ್ವಿಜೋಕ್ಷರಾಭ್ಯಾಸ ಚಿಕೀರ್ಷಯಾಸ್ಯ, ಇವರಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸಬೇಕು ಅಂತ ಆ ಸಂದರ್ಭದಲ್ಲಿ ಅಕ್ಷರಾಭ್ಯಾಸವನ್ನು ನಡೆಸ್ತಾ ಇದ್ದಾರೆ. ಫಲಕವನ್ನು ತಂದಿದ್ದಾರೆ. ಆ ಫಲಕದ ಮೇಲೆ ಆ ಒಂದು ಅಕ್ಷರಗಳನ್ನು ಅಭ್ಯಾಸವನ್ನು ಮಾಡಿಸಬೇಕಾದ್ರೆ ಮೊದಲಿಗೆ ಓಂಕಾರವನ್ನೇ, ಎಲ್ಲವೂ ಇದರಲ್ಲಿ ಅಡಕವಾಗಿರೋದು ಅಂತ ಅನ್ನೋದನ್ನೇ ತಿಳಿಸ್ತಾ ಇದ್ದರೆ, ಇಷ್ಟು ಸಣ್ಣ ಅಕ್ಷರದಲ್ಲಿ ಎಲ್ಲ ಹೆಂಗಿರ್ತದೆ ನೋಡಿ. ಹಿಂಗೆ ಕೇಳಿದ್ರಂತೆ ಇವರು ಆಕ್ರಮದಂತೆಯೇ ಇವರು ಬುದ್ಧಿ ಆಗಿಂದಲೂ ಕೂಡ ಬಲು ಪಟುಗಳು ಏನೇನು ಹೇಳ್ತಾ ಇದ್ದಾರೆ ಅದರಂತೆಯೇ ಒಂದು ಸಲ ಹೇಳಿದರೆ ಸಾಕು ಏಕಪಾಠಿಗಳು. ಒಂದು ದಿವಸ ಹಿಂದಿನ ದಿವಸ ಹೇಳಿದ್ದು ಮತ್ತು ಮರುದಿವಸ ಹೇಳ್ಕೊಡೋ ಅಭ್ಯಾಸದ ಕ್ರಮನೇ ಇಲ್ಲ. ಹಾಗೆ ತಮ್ಮ ವಿದ್ಯಾಭ್ಯಾಸ ಪಠನ್ನೇ ಅನಾಯಾಸತೆಯೇವ ಶಾಬ್ದಾತ್ ಗೀರ್ವಾಣ ಭಾಷಾಧಿಕೃತಾನ್ ಕ್ರಮೇಣ. ಸಂಸ್ಕೃತದ ಭಾಷೆ, ಅದಕ್ಕೆ ಬೇಕಾಗಿರತಕ್ಕಂತಹ ಕೋಶಾಂಶ್ಚ ಧಾತೂನ್ನೇ, ಕೋಶ ಧಾತು ಇವೆಲ್ಲವನ್ನು ಕೂಡ ಆ ಸಂದರ್ಭದಲ್ಲಿ ಅವರಿಗೆ ಅಭ್ಯಾಸವನ್ನು ಮಾಡಿಸ್ತಾ ಇರೋಣ. ಇವ್ರ ಸ್ವಭಾವ ಏನು? ಇವರು ಕೂಸಿದ್ದಾಗಿನಿಂದಲೂ ಹಾಗೆ ಇತ್ತು, ಮಗುವಿದ್ದಾಗಿಂದಲೂ ಹಾಗೆ, ಬಾಲಕರಾಗಿದ್ದಾಗಲೂ ಹಾಗೇನೆ. ಒಬ್ಬರೇ ಕೂತ್ಕೊಂಡ್ರೆ ಊಟನೇ ಮಾಡ್ತಿರ್ಲಿಲ್ಲ ಯಾರು, ಸೇತುರಾಮಾಚಾರ್ಯ. ಮನೆಯಲ್ಲಿ ಒಂದೇ ಮಗು ಇತ್ತು, ತಾಯಿ ಏನು ತಿನ್ನಿಸ್ಲಿಕ್ಕೆ ಬಂದರೂ ತಿನ್ನೋದಿಲ್ಲೇ ಇಲ್ಲ, ಅಳ್ತಿದ್ರು ತಿಂತಿರಲಿಲ್ಲ. 10 ಜನ ಮಕ್ಕಳುಗಳಿರಬೇಕು, ಆಗ ಮಾತ್ರ ತಿನ್ನೋರು ನೋಡಿ. ಆಗಿಂದಲೂ ಕೂಡ ಭುಕ್ತೆ ವಯಸ್ಸೈ ಸಹನೈಕಯೇವ ಅಭೋಜಯದ್ ಬಾಲಕಯುಕ್ತಮೇನೋ. ಎಲ್ಲ ಮಕ್ಕಳನ್ನು ಕರ್ಕೊಂಡು ಬಂದು ಇವರ ತಾಯಿ ಕೃಷ್ಣಾಬಾಯಿ ತನ್ನ ಮಗನಿಗೆ ಊಟ ಮಾಡಿಸಲಿಕ್ಕೆ ಎಲ್ಲ ಮಕ್ಕಳಿಗೂ ಕೈ ತುತ್ತು ಹಾಕಿ ಅವ್ರಿಗೂ ತಿನ್ನಿಸಿ ಇವ್ರಿಗೂ ತಿನ್ನಿಸಿ ಇವ್ರಿಗೂ ತಿನ್ನಿಸ್ಬೇಕು. ಅವಾಗ ಇವ್ರು ಹೊಟ್ಟೆ ತುಂಬ ಊಟ ಮಾಡ್ತಿದ್ರಂತೆ, ಇಲ್ಲಾರು ಊಟನೇ ಮಾಡ್ತಿರಲಿಲ್ಲ. ನಾ ಏಕಯೇವಾ, ಮುಂದೆನೂ ಕೂಡ ಹಾಗೆ ಬಾಳೋರವರು. ಒಬ್ಬನೇ ತನ್ನಷ್ಟಿಗೆ ತಾನು ಏನೋ ಒಂದು ಬೇಯಿಸ್ಕೊಂಡೆ, ಏನೋ ಒಂದು ತಿಂದೆ, ಏನೋ ಒಂದು ಮಾಡಿಕೊಂಡೆ, ಏನೋ ಒಂದು ಬಿದ್ದುಕೊಂಡೆ, ಏನೋ ಒಂದು ಎದ್ಕೊಂಡು ಹೋದೆ ಅಂತ ಅಂಥ ವ್ಯಕ್ತಿಗಳು ಅವರಲ್ಲ ಅನ್ನೋದನ್ನು ಆಗಿಂದಲೇ ತೋರಿಸಿದ್ರಂತೆ ಅವರು. ಸಾವಿರಾರು ಜನರಿಗೆ ಅನ್ನದಾನವನ್ನು ಮಾಡಿ ತಾವು ಆಮೇಲೆ ಕೃಷ್ಣಾರ್ಪಣ ವಸ್ತು ಅಂತ ಆಹುತಿಯನ್ನು ತಗೊಳ್ತಕ್ಕಂತಹ ವ್ಯಕ್ತಿಗಳು. ಹೀಗೆ ಬಾಲ್ಯದಲ್ಲೂ ಕೂಡ ಅದನ್ನು ತೋರಿಸ್ತಾ ಇರೋಣ. ಅಯಂ ಪರೀಕ್ಷಾ ಸುಚ ಬಾಲಕಾನಾಂ ಆದ್ಯಾಂ ಗತಿಂ ಯ ಪ್ರಮುದ ಸ್ವಪಿತ್ರೋಹೋ. ಏನು ಪರೀಕ್ಷಾ ಮಾಡಿದ್ರು ಕೂಡ ಫಸ್ಟ್ ಇವರು ಆದ್ಯಾಂ ಗತಿ, 2ನೇ 3ನೇ ಸ್ಥಾನ ಇಲ್ಲೇ ಇಲ್ಲ.
ಹಾಗೆ ತಮ್ಮ ಪ್ರತಿಭಾವನ್ನು ತೋರಿಸ್ತಾ ಇರೋಣ. ಸಪಂಚಮೇ ಸೂನ್ ವಯಸ್ಸಿ ಪ್ರಭಾವಿ ಸಪಂಚಮೇ ಸನ್ 5 ವರ್ಷ ಆಯಿತು. ಆ ಸಂದರ್ಭದಲ್ಲಿ ಸರ್ವತ್ರ ಮನೆಮನೆಗಳಲ್ಲೆಲ್ಲ ಸಂಚಾರವನ್ನು ಮಾಡುತ್ತಾ ನವ ಕದಾಚಿತ್ ಕಲಹಂ ವಿಧತ್ತೆ. ಮಕ್ಕಳ ಸ್ವಭಾವ ಏನು? ಗಲಾಟೆ ಮಾಡೋದು, ದಾಂಧಲೆ ಹಾಕೋದು, ಅಲ್ಲಿ ಇಲ್ಲಿ ಏನಾದರೂ ಕೂಡ ಕಂಪ್ಲೇಂಟ್ ಬರುವಂತೆ ನಡ್ಕೊಂಡು ಬರೋದು, ಹೀಗೆಲ್ಲ ಎಷ್ಟೋ ಮಕ್ಕಳುಗಳು ಇರ್ತಾರಲ್ಲ. ಸತ್ಯಧ್ಯಾನ ತೀರ್ಥರು ಹೆಂಗಿದ್ರು ಮಕ್ಕಳಿದ್ದಾಗ? ನವ ಕದಾಚಿತ್ ಕಲಹಂ ವಿಧತ್ತೆ. ಯಾವ ಮಕ್ಕಳ ಜೊತೆಗೂ ಜಗಳಾಡೋದು ಅಂತಿಲ್ಲೇ ಇಲ್ಲ. ಎಲ್ಲರ ಜೊತೆಗೂ ಫ್ರೆಂಡ್ಶಿಪ್ಪು. ಎಲ್ಲರೂ ಇವ್ರು ನೋಡಿದರೆ ಪ್ರೀತಿ ಮಾಡೋರು. ಅದು ಬಹಳ ಕಷ್ಟ ಇದೆ ಜೀವನದಲ್ಲಿ. ಎಲ್ಲರಿಗೂ ಪ್ರೀತಿ ಪಾತ್ರನಾಗಿ ಬಾಳ್ತೀನಿ ಅಂತಂತಂದರೆ ಬಹಳ ಕಷ್ಟ. ಒಬ್ಬರಿಗೆ ಪ್ರೀತಿ ಪಾತ್ರನಾದರೆ ಇನ್ನೊಬ್ಬರಿಗೆ ಅಪ್ರಿಯನಾಗಿ ಬಿಡ್ತಾನೆ ಜೀವನದಲ್ಲಿ. ಇದು ಎಷ್ಟೋ ಸನ್ನಿವೇಶಗಳಲ್ಲಿ ಪ್ರತಿಯೊಬ್ಬರೂ ಕೂಡ ಅನುಭವಿಸೇ ಇರ್ತಾರೆ. ಪಂಡಿತಾಚಾರ್ಯ ಹೇಳಿದ್ದಾರೆ ಮಧ್ವಿಜಯದಲ್ಲಿ, ಇನ ವಿರಹಮ ಸಹ್ಯಂ ಪ್ರಾಪ್ಯ ಪದ್ಮೈ ಸಚಕ್ರೈ ಚಿರಮಿಹ ಪರಿತಪ್ತಂ ಪೂರ್ವತಪ್ತೈ ಸುತುಷ್ಟಂ ಮೃದುಕುಮದ ಚಕೋರೇ ಪಾದ ಸಂಗೇನ ರಾಜ್ಞಃ ಕಮಪಿ ಸಕಲ ಹೃದ್ಯೋ ಕಲ್ಪಯೇ ನೈವ ದೈವೋ. ದೈವ ಎಲ್ಲರಿಗೂ ಪ್ರಿಯ ಆಗುವಂತೆ ಇಡೋದು ಬಹಳ ಕಷ್ಟ ಇದೆರೋ. ಇವರಿಗೆ ಪ್ರಿಯರಾದರೆ ಅವರಿಗೆ ಅಪ್ರಿಯರು, ಅವರಿಗೆ ಪ್ರಿಯರಾದರೆ ಇವರಿಗೆ ಪ್ರಿಯರು. ಸೂರ್ಯಚಂದ್ರರೇ ಸಾಕ್ಷಿ. ಸೂರ್ಯ ಕಮಲಗಳಿಗೆ ಪ್ರಿಯ, ಆದರೆ ನೈದಲೆಗಳಿಗೆ ಅಪ್ರಿಯ. ಯಾಕಾರ ಬಂದಪ್ಪ ಇವ ಅಂತ ನೋಡು, ಅವು ಅಂತ. ಯಾಕೆ? ಸೂರ್ಯ ಬರ್ತಿದ್ದಂತೆ ಅವು ಬಾಡ ಹೋಗ್ತವೆ. ನೈದಲೆಗಳು ಚಂದ್ರ ಬಂದರೆ ಅರಳುತ್ತಾವೆ, ಕಮಲಗಳು ಅವು ಮುದುಡುತ್ತವೆ. ಪ್ರಕೃತಿಯಲ್ಲಿ ಏನು ತೋರಿಸ್ತಾ ಇದ್ದಾರೆ, ಜೀವನ ಹೇಗಿದೆ ಅನ್ನೋದನ್ನೇ ದೇವರು ತೋರಿಸ್ತಾ ಇದ್ದಾನೆ ಅಂತ ಮಧ್ವಿಜಯದಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಕಮಪಿ ಸಕಲ ಹೃದಯ, ಎಲ್ಲರಿಗೂ ಪ್ರಿಯನಾಗಿ ಬಾಳೋದು ಅಂತನ್ನೋದು ಬಹಳ ಕಷ್ಟ. ಅದು ಸೂರ್ಯಚಂದ್ರರಿಗೆ ಆಗ್ತಿಲ್ಲ, ಇನ್ನು ನಾವೇನು ಬಾಳ್ತೀವಿ ನೋಡಿ. ಯಾವ ಒಂದು ತತ್ವ ಇದೆ ಅಂತಂತಂದ್ರೆ ಪ್ರಕೃತಿಯಲ್ಲಿ. ಆದರೆ ಸತ್ಯಧ್ಯಾನ ತೀರ್ಥರು ನವ ಕದಾಚಿತ್ ಕಲಹಂ ವಿಧತ್ತೆ. ಕಲಹನೇ ಇಲ್ಲ, ಯಾರಿಗೂ ಅಪ್ರಿಯರಲ್ಲ, ಎಲ್ಲರಿಗೂ ಪ್ರಿಯರು. ಎಷ್ಟು ಪ್ರಿಯರಾಗಿದ್ದರು! ಅವರಷ್ಟು ಪರಮತ ಖಂಡನೆ, ಪರಮತದಲ್ಲೂ ಕೂಡ ವಿಶೇಷವಾಗಿ ಅದ್ವೈತ ಮತದ ವಿಮರ್ಶೆಯನ್ನೇ ಎಷ್ಟು ನಡೆಸಿದರು. ಕಾಶಿಯಲ್ಲಾಗಿರ್ಬೋದು, ಕುಂಭಕೋಣದಲ್ಲಾಗಿರ್ಬೋದು, ಬೇರೆ ಬೇರೆ ಶ್ರೀರಂಗದಲ್ಲಾಗಿರ್ಬೋದು, ಮೈಸೂರಿನಲ್ಲಾಗಿರ್ಬೋದು, ಊರುಗಳಲ್ಲಿರ್ಬೋದು, ಅಷ್ಟು ಆ ಒಂದು ಖಂಡನ ಮಂಡನದ ಆ ಒಂದು ತಮ್ಮ ವಿದ್ವತ್ ಪ್ರಪಂಚದಲ್ಲಿ ಹೆಸರನ್ನು ಪ್ರಸಿದ್ಧಿಯನ್ನು ತೋರಿಸಿದ್ದರು ಸುತ. ಯಾರಾದರೂ ಕೂಡ ಅವರ ಮೇಲೆ ಅಪ್ರಿಯರಾದರ? ಅವರು ವೃಂದಾವನ ಪ್ರವೇಶ ಮಾಡಿದಾಗ ಪಂಢರಪುರದಲ್ಲಿ ಪಾರ್ಥಿವ ಶರೀರವನ್ನು ಇವತ್ತು ಸತ್ಯಧ್ಯಾನ ತೀರ್ಥರು ಇಹಲೋಕದಿಂದ ಹೊರಟಿದ್ದಾರೆ, ಬಿಟ್ಟು ಹೊರಟರು ಅಂತ ಅನ್ನೋ ಸುದ್ದಿ ಕೇಳ್ತಿದ್ದಂತೆಯೇ ಮೊದಲನೇ ಸ್ಟೇಟ್ಮೆಂಟ್ ಕೊಟ್ಟವರು ಯಾರು? ಅನಂತಕೃಷ್ಣ ಶಾಸ್ತ್ರಿಗಳು. ಅದ್ವೈತ ಶಿರೋಮಣಿ ಅವರು, ಸಾಮಾನ್ಯರಲ್ಲ, ಮಹಾಮಹೋಪಾಧ್ಯಾಯ, ದೊಡ್ಡ ವಿದ್ವಾಂಸರು. ಅಂತಹ ಅನಂತಕೃಷ್ಣ ಶಾಸ್ತ್ರಿಗಳು ಏನು ಬರೆದ್ರು ಅವರು? ಅದ್ಯಧಾರ ನಿರಾಧಾರ ನಿರಾಲಂಬ ಸರಸ್ವತಿ ಪಂಡಿತ ಖಂಡಿತ ಸರ್ವೇ ಸತ್ಯಧ್ಯಾನೇ ದಿವಂಗತೆ. ಸತ್ಯಧ್ಯಾನ ತೀರ್ಥರು ಹೊರಟರು ಭೂಲೋಕ ಬಿಟ್ಟು. ಇವತ್ತು ಧಾರ ನಿರಾಧಾರ, ಅದ್ಯಧಾರ ನಿರಾಧಾರ. ಇವತ್ತು ಸರಸ್ವತಿ ಆಶ್ರಯ ಕಳ್ಕೊಂಡ್ಲು, ನಿರಾಲಂಬ ಸರಸ್ವತಿ. ಪಂಡಿತರು ಖಂಡಿತರಾಗಿ ಹೋದರು. ಇಂತಹ ದುಸ್ಥಿತಿಗೆ ಇವತ್ತು ಸನ್ನಿವೇಶ ಬಂತು ನಮಗೆ. ಈ ಉದ್ಗಾರ ಅಂಗಾರಾಕ್ಷಂತೆ ಹಚ್ಕೊಂಡವರು ಹೇಳಿರ್ತಕ್ಕ ಮಾತಲ್ಲ ಇದು. ಅಂತಹ ದೊಡ್ಡ ವಿದ್ವಾಂಸರು ಸತ್ಯಧ್ಯಾನ ತೀರ್ಥರ ಜೊತೆಗೆ 10 ಸಲ ವಾದ ವಾಕ್ಯಾರ್ಥವನ್ನು ನಡೆಸಿರ್ತಕ್ಕಂಥವರು ಈ ಮಾತನ್ನು ಆಡ್ತಾರೆ ಅಂತಂತಂದರೆ, ಪರಮತ ಖಂಡನೆ ಮಾಡಿದ್ರೂ ಎಲ್ಲರಿಗೂ ಪ್ರಿಯರಾಗಿರ್ತಕ್ಕಂತಹ ವ್ಯಕ್ತಿತ್ವವನ್ನು ಉಳಿಸಿಕೊಂಡಿದ್ರು ಅಂತಂತಂದರೆ ಅದು ಮುಂದೇನು ನಾಟಕಕ್ಕೆ ಮಾಡಿರತಕ್ಕ ವ್ಯಕ್ತಿತ್ವ ಅಲ್ಲ, ಬಾಲ್ಯದಿಂದಲೂ ಸ್ವಭಾವ ಸಿದ್ಧವಾದಂತಹ ಅವರ ವ್ಯಕ್ತಿತ್ವ ಆಗಿತ್ತು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನವ ಕದಾಚಿತ್ ಕಲಹಂ ವಿಧತ್ತೆ. ಎಂಥ ಮಾತಾಡಿದ್ದಾರೆ ಅವರು! ಬ್ರಾಹ್ಮಣ್ಯ ಜ್ಞಾನದಿಂದ, ಜ್ಞಾನ ಸರಿತಪ್ಪು ಎಂಬತಕ್ಕ ವಿಮರ್ಶೆಯಿಂದ, ಅದನ್ನು ಬಿಟ್ಟು ಸುಮ್ಮನೆ ತಿನ್ನೋದು ಉಣ್ಣೋದು ಮಾಡಿಕೊಂಡು
ಸುಮ್ಮನೆ ನಿಮ್ಮ ವಿಚಾರ ನಾವು ಮಾಡಬೇಡ್ರಿ, ನಮ್ಮ ವಿಚಾರ ನೀವು ಮಾಡಬೇಡ್ರಿ, ನಿಮ್ಮಷ್ಟಿಗೆ ನೀವು ಇದ್ಬಿಡೋಣ, ನಮ್ಮಷ್ಟಿಗೆ ನಾವು ಇದ್ಬಿಡೋಣ ಅನ್ನೋದು ಬ್ರಾಹ್ಮಣ್ಯ ಆಗೋದಿಲ್ಲರು. ಬ್ರಾಹ್ಮಣ್ಯ ಅಂದರೆ 2 ಸೇರಿದರೆ 4, 2 ಸೇರಿದರೆ 5 ಅಂತ ವಿವಾದ ಬಂದರೆ ಯಾವುದು ಸರಿ ಯಾವುದು ತಪ್ಪು ಎಂಬತಕ್ಕಂಥದ್ದು ಕಾಲೇಜಿನಲ್ಲಾಗಲಿ ನಿಮ್ಮ ಒಂದು ಬೇರೆ ಬೇರೆ ಚರ್ಚಾ ಸಂದರ್ಭಗಳಲ್ಲಿ ಸೆಮಿನಾರ್ಗಳಲ್ಲಾದರೆ ಅದರಿಂದ ಮನಸ್ತಾಪಕ್ಕೆ ಕಾರಣ ಆಗ್ತದಾ? ಕೇಳಿದ್ದಾರೆ ಈ ಪ್ರಶ್ನೆಯನ್ನು ಸಭಾಸಾರ ಸಂಗ್ರಹದಲ್ಲಿ. ಇದೆಂದೂ ಮನಸ್ತಾಪಕ್ಕೆ ಕಾರಣ ಅಲ್ಲ. ಯಾವುದು ಸರಿ ಯಾವುದು ತಪ್ಪು ಇದು ಕೇವಲ ದ್ವೈತ ಅದ್ವೈತಕ್ಕಷ್ಟೇ ಅಲ್ಲ, ಎಲ್ಲ ಮತದಲ್ಲೂ ಇದನ್ನು ನಾವು ನಡೆಸಬೇಕು. ಪ್ರತಿಯೊಂದು ಮತಿಗೆ ಸಂಬಂಧಪಟ್ಟಿದ್ದು ಮತಗಳ ಸಾರಾಸಾರ ವಿವೇಕ, ಯಾವುದು ಪ್ರಾಮಾಣಿಕ ಯಾವುದು ಅಪ್ರಾಮಾಣಿಕ ಎಂಬತಕ್ಕಂತಹ ಪರಾಮರ್ಶೆ, ಅದನ್ನು ನಿಜವಾಗಿ ಮುಕ್ತ ಹೃದಯದಿಂದ ನಿರ್ಮತ್ಸರನಾಗಿ ನಡೆಸಿದವನೇನೇ ಬ್ರಾಹ್ಮಣ. ಇದು ಬ್ರಾಹ್ಮಣ ಶಬ್ದದ ಅರ್ಥ. ಹೀಗೆ ಅದನ್ನು ಮುಂದೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿರತಕ್ಕಂಥದ್ದನ್ನು ನೋಡಿದರೆ ಏಕಪ್ರಕಾರ ಬಾಲ್ಯದಲ್ಲಿ ಏನು ಸ್ವಭಾವ ಇರ್ತದೆ ಅದು ಸಹಜ ಸ್ವಭಾವ ಅಂತ ಲೋಕದಲ್ಲಿ ಸಿದ್ಧವಾದಂಥದ್ದು. ಆಗಿಂದಲೂ ಕೂಡ ಕಲಹಾದಿಗಳಿಗೆ ಅವಕಾಶ ಇಲ್ಲದೇ ಇದ್ದಂತೆ ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಒಟ್ಟಾಗಿ ಕರೆಕೊಂಡು ಆ ಕ್ರಮದಿಂದ ತಮ್ಮ ಸಾಧನವನ್ನು ನಡೆಸ್ತಕ್ಕಂತಹ ವ್ಯಕ್ತಿತ್ವವನ್ನು ತೋರಿಸ್ತಾ ಇದ್ದಾರೆ. ಅಥತನಯ ಮಹತ್ವೋ ಚಾಷ್ಟಮೇ ಬಾಲಭಾವೇ. ತನಯ ಮಹತ್ವೋ, ಮಗನನ್ನು ನೋಡ್ತಾ ಇದ್ದಾರೆ ಜಯಾಚಾರ್ಯರು. 8ನೇ ವಯಸ್ಸಿಗೆ ಕಾಲಿಡ್ತಾ ಇದ್ದಾನೆ. ಅಷ್ಟಮೇ ಬಾಲಭಾವೇ ಉಪನಯನಮಹಂಯೋ ಬ್ರಹ್ಮವರ್ಚ ಪ್ರಭಾವಿ ಕಲಯಿತು ಮದಧಾತಾಂ ಕಾಮಮಾರಾತ್ ಸುತಸ್ಯ. ಯೋಗ್ಯ, ಪಟು, ಉತ್ಸಾಹಿ ಏನಿಲ್ಲ ಈತನಿಗೆ. ಅದರಲ್ಲಿ ವಿಶಿಷ್ಟ ಸಂಸ್ಕಾರ, ಉಪನಯನ ಸಂಸ್ಕಾರವನ್ನೇ ನಡೆಸಬೇಕು ಎಂಬತಕ್ಕಂತಹ ಆ ಒಂದು ಸಂಕಲ್ಪವನ್ನು ಮಾಡ್ತಾ ಅದಕ್ಕೆ ಬೇಕಾಗಿರತಕ್ಕಂತಹ ಕ್ರಮದಿಂದ ಪ್ರವೃತ್ತರಾಗಿದ್ದಾರೆ ಜಯಾಚಾರ್ಯ ದಂಪತಿಗಳು. ಉಪನಯನ ಮಹೋತ್ಸವದ ಸಂದರ್ಭ ಪರ್ಯಂತರವಾದಂತಹ ಈ ಒಂದು ಕಥಾಭಾಗವನ್ನೇ ಬಾಲ್ಯ ವೈಭವ ಅಂತ 3ನೇ ಸರ್ಗಕ್ಕೆ ಹೆಸರನ್ನು ಕೊಟ್ಟಿದ್ದಾರೆ. ಗುರುವೈಭವದಲ್ಲಿ ಅಂತಹ ಗುರುವೈಭವದ 3ನೇ ಸರ್ಗದ ಉಪಸಂಹಾರದಲ್ಲಿ ಜಾರಿಹಾಳ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಯೋ ನ್ಯಾಯಾಮೃತ ಯುಕ್ತಿ ದೂಷಣ ಮೃಷಾ ಬುದ್ಧ್ಯುನ್ಮದಾನ ಮನಮಾನಿನಾಂ ದುರ್ವಾದಕ್ಷತಿಕಾರಿ ತರ್ಕ ಜಟಿಲಂ ವಾಗ್ಬಂಧಮಾಬದ್ಧವಾನ್ ಸತ್ಯಧ್ಯಾನಯತೀಶ್ವರಸ್ಯ ಕೃತಿನಃ. ಯಾರು ಈ ಗುರುವೈಭವ ಬರೆದವರು ತಮ್ಮ ಪರಿಚಯವನ್ನು ಕೆಲವು ಶ್ಲೋಕದಲ್ಲಿ ಹೇಳಿದ್ದಾರೆ ಜಲಯಾಳಾಚಾರ್ಯ. ತಮ್ಮ ಪರಿಚಯವನ್ನು ತಾವೇ ಹೇಳ್ಕೊಳ್ಳೋದು ಬಹಳ ಅಪರೂಪ ಇರ್ತದೆ. ಏನಂತ ಪರಿಚಯ ಮಾಡಿಕೊಂಡ್ರು ಆ ಸಂದರ್ಭದಲ್ಲಿ? ಈ ಕಾವ್ಯ ಬರೆದವರು ಯಾರು ಗೊತ್ತೇನೋ? ನ್ಯಾಯಾಮೃತ ಯುಕ್ತಿ ದೂಷಣ ಮೃಷಾ ಬುದ್ಧ್ಯುನ್ಮದ ಜ್ಞಾನಿನಾ. ನ್ಯಾಯಾಮೃತಕ್ಕೆ ದೋಷ ಕೊಡ್ತೀವಿ ಅಂತ ಈ ಕ್ರಮದಿಂದ ಮದದಿಂದ ಪ್ರವೃತ್ತರಾಗಿರ್ತಕ್ಕಂತಹ ವ್ಯಕ್ತಿಗಳು ಯಾರಿದ್ದಾರೋ ಅಂಥವರ ಆ ಒಂದು ಗರ್ವಭಂಗವನ್ನು ಮಾಡಿರ್ತಕ್ಕಂಥವರು ಈ ಕಾವ್ಯ ಬರೆದವರು. ನೋಡಿ, ಹೀಗೆ ತಮ್ಮ ಪರಿಚಯವನ್ನು ಹಿಂಗೆ ತೋರಿಸ್ತಾ ಇದ್ದಾರೆ. ನ್ಯಾಯಾಮೃತಕ್ಕೆ, ಅದರ ಪರಂಪರೆಗೆ, ಅಲ್ಲಿ ಅಂತಿಮವಾಗಿ ಬಂದಿರತಕ್ಕಂತಹ ವನಮಾಲಿ ಮಿಶ್ರರ ಸೌಗಂಧ್ಯ ಅಂಬತಕ್ಕ ಗ್ರಂಥಕ್ಕೆ, ಸೌಗಂಧ್ಯ ವಿಮರ್ಶ ಅಂಬತಕ್ಕಂತಹ ಅದ್ವೈತವೇ ಸರಿ, ಅದರಂತೆಯೇ ವಿಚಾರವನ್ನು ತಗೋಬೇಕು ಅಂತ ಏನು ಅನಂತಕೃಷ್ಣ ಶಾಸ್ತ್ರಿಗಳು ಬರೆದಿರತಕ್ಕಂತಹ ಗ್ರಂಥ ಆ ಕಾಲದಲ್ಲಿ ಬಂದಿತ್ತು. ಆ ಗ್ರಂಥಕ್ಕೆ ಏಕಮೇವ ಮಾಧ್ವ ವಿದ್ವಾನ್ ಅದಕ್ಕೆ ಉತ್ತರವನ್ನು ಕೊಟ್ಟಿರ್ತಕ್ಕಂಥವರು. ಮತ್ತೊಬ್ಬರು ಯಾರೂ ಉತ್ತರವನ್ನು ಕೊಟ್ಟಿಲ್ಲ. ಮುಂದೆ ಕೊಟ್ಟರೆ ಕೊಡಬಹುದು, ಆದರೆ ಇದುವರೆಗೂ ಕೂಡ ಅಂತಹ ಪ್ರಯತ್ನವನ್ನು ಮಾಡಿಲ್ಲ. ಅದು ಅನಂತಕೃಷ್ಣ ಶಾಸ್ತ್ರಿಗಳ ಎದುರಿನಲ್ಲೇನೆ ಗ್ರಂಥವನ್ನು ಬರೆದು ಗ್ರಂಥವನ್ನು ಪ್ರಕಾಶನ ಮಾಡಿ ಅವರನ್ನು ಕೂಡ ಆಹ್ವಾನವನ್ನು ಮಾಡಿ ಅವರ ಎದುರಿಗೇನೆ ಅವರ ಗ್ರಂಥ ಅದು ತಪ್ಪಿದೆ ಎಂಬತಕ್ಕಂಥ ಅದನ್ನು ತೋರಿಸಿಕೊಟ್ಟಿರತಕ್ಕಂಥ ಭೂಪ ಅವರು ಯಾರು? ಜಾಲಿಹಾಳಾಚಾರ್ಯರು. ಇಷ್ಟು ಎಷ್ಟು ವಯಸ್ಸವರಿಗೆ ಆ ಕೆಲಸ ಮಾಡಿದಾಗ? ಇನ್ನು 60-70 ವರ್ಷ ಆಗಿತ್ತಾ? ಕೇವಲ 27 ವರ್ಷ. 27ನೇ ವಯಸ್ಸಿನಲ್ಲಿ ಇಂಥ ಒಂದು ವಿಶಿಷ್ಟ ಗ್ರಂಥ ನಿರ್ಮಾಣವನ್ನು ಮಾಡುತ್ತಾರೆ ಅಂತಂತಂದರೆ ಎಂಥ ಗುರುಗಳೋ ಅಂಥ ಶಿಷ್ಯರು ಅನ್ನೋದನ್ನೇ ತೋರಿಸಿರ್ತಕ್ಕಂತಹ ವ್ಯಕ್ತಿಗಳಾಗಿದ್ದಾರೆ ಜಾಲಿಹಾಳಾಚಾರ್ಯರು. ಅಂಥವರು ಏನಂತ ಬರೀತಾರೆ?
ಸತ್ಯಧ್ಯಾನಯತೀಶ್ವರಸ್ಯ ಕೃತಿನಃ ಶಿಷ್ಯೇಣ ತೇನೋದಿತೆ. ನಂದೇನು ಇಲ್ರೋ, ನಾ ದಡ್ಡ, ನನ್ನನ್ನು ನೋಡಿ ಅಸಾಧ್ಯ ಅಂತ ನೀವು ಚಪ್ಪಾಳೆ ಹೊಡಿತೀರಿ. ನಮ್ಮ ಗುರುಗಳು ಹೆಂಗಿದ್ರು ಅದನ್ನು ನೀವು ನೋಡಿರಾ? ಸತ್ಯಧ್ಯಾನ ಯತಿಗಳ ಚರಣಾಂಭೋರುಹ ಸ್ಮೃತಿ ಗ್ರಂಥಸ್ಯೈತಸ್ಯ ನಿರ್ಮಾತ್ರಿ ಕೇವಲಂ ಲೇಖಕಾವಯಂ. ಪುಸ್ತಕ ನೋಡಿದಾಗ ಆ ಪುಸ್ತಕದಲ್ಲಿ ಏನು ಗ್ರಂಥ, ಏನು ವಿಚಾರ, ಏನು ಪರಿಷ್ಕಾರ, ಏನು ವಾಕ್ಯಾರ್ಥ ಇಷ್ಟೆಲ್ಲ ಕಾಣಿಸ್ತಾ ಇದೆ ನಿಮಗೆ. ಆದರೆ ಬರೆದಿದ್ದು ಪೆನ್ನು ಬರೆದರೆ ಏನು ಪೆನ್ನು ರೀ ಇದು, ಎಂಥ ಪೆನ್ನು, ಏನು ಅಸಾಧ್ಯ ವಾಕ್ಯಾರ್ಥ ಬರೆದಿದೆ ಅಂತ ಪೆನ್ನಿಗೆ ಯಾರಾದರೂ ಕೂಡ ಪ್ರಶಸ್ತಿ ಪುರಸ್ಕಾರ ಕೊಡ್ತೀರೇನ್ರೋ? ನಾನು ಬರೀ ಪೆನ್ನು ಬರೆದವರು ಅವರು ಅಂತ ತಮ್ಮ ಗ್ರಂಥದಲ್ಲಿ ಯಾರಂತ ಇರೋ ಈ ಮಾತನ್ನೇ. ಸತ್ಯಧ್ಯಾನ ತೀರ್ಥರ ಶಿಷ್ಯರಾಗಿ ನಾವು ಈ ಕೆಲಸವನ್ನು ಮಾಡಿದ್ದು ಅಂತಂದರೆ ನಾನು ಕೇವಲ ಲೇಖನಿ. ಕರ್ತೃಗಳು ಯಾರು? ಸತ್ಯಧ್ಯಾನ ತೀರ್ಥರು. ಇಂಥ ಗುರುಭಕ್ತಿಯ ಪರಿಪಾಕದಿಂದ ಗುರುಗಳ ಸೇವಾ ರೂಪದಲ್ಲಿ ನಿರ್ಮಿತವಾಗಿರತಕ್ಕಂತಹ ಜಾಲಿಹಾಳಾಚಾರ್ಯರು ರಚಿಸಿಕೊಟ್ಟಂತಹ ಕಾವ್ಯ ಕಾವ್ಯೇ ಶ್ರೀ ಗುರುವೈಭವೇ ಸಮುದಿತಃ ಸರ್ಗ ತೃತೀಯೋ ಮುದಾ ತೃತೀಯ ಸರ್ಗ. ಹೀಗೆ ಬಾಲ್ಯ ವೈಭವ ಎಂಬತಕ್ಕ ಮೂರನೇ ಸರ್ಗವನ್ನು ನಿರೂಪಿಸಿ, ಇನ್ನು ಮುಂದಿನ ಸರ್ಗ ಉಪನಯನ ವೈಭವ. ಆ ಉಪನಯನ ಮಹೋತ್ಸವ ಏನು, ಆ ಉಪನಯನಕ್ಕೆ ಪೂರ್ವಭಾವಿಯಾಗಿ ನಡೆದಿರ್ತಕ್ಕಂಥ ಘಟನೆ ಏನು, ಅಲ್ಲಿರ್ತಕ್ಕಂತಹ ದೈವಿಕವಾಗಿರ್ತಕ್ಕಂತಹ ಸನ್ನಿವೇಶಗಳು, ಯಾವ ಕ್ರಮದಿಂದ ಅವರ ಉಪನಯನಾದಿ ಆ ಮುಂದಿನ ಆ ಒಂದು ಚರಿತ್ರೆಯ ವಿಚಾರ, ಅದನ್ನೇ ಗುರುವೈಭವದಲ್ಲಿ ಎಷ್ಟು ಚಂದ ವರ್ಣನವನ್ನು ಮಾಡಿರ್ತಕ್ಕಂತಹ ಒಂದು ವಿಷಯ ನಾಳೆ ವಿಸ್ತಾರವನ್ನು ಮಾಡುತ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ರಾಜಗುರುಭ್ಯೋ ನಮಃ. ಸ್ವಾಮಿ.